ಓಂ ಶಾಂತಿ. ಓಂ ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ ಮತ್ತು ಈ ಮುರಳಿಯ ಕೊನೆಯ ದಿನ. ಮುರಳಿಯಲ್ಲಿ ಏನ್ ಹೇಳ್ತಿದ್ರು ಬಾಬಾ, ಸಮಯದ ಅನುಸಾರ ಜಮಾದ ಖಾತೆಯನ್ನು ಏನ್ ಮಾಡಿ ಹೆಚ್ಚಿಗೆ ಮಾಡಿ. ಜಮ ಮಾಡಿ. ಒಂದು ಸ್ವಪುರುಷಾರ್ಥದಿಂದ ಮಾಡುವಂತ ಜಮ ಅಂದ್ರೆ ನಾನು ಬಾಬನನ್ನ ನೆನಪು ಮಾಡುವುದು. ಆ ವ್ಯತ್ಯಾಸ ಗೊತ್ತಾಗ್ಲಿ ಆತ್ಮೀಯರೇ. ನಾನು ಭಗವಂತನನ್ನ ನೆನಪು ಮಾಡಿ ನನ್ನಲ್ಲಿ ಅಕೌಂಟ್ ಅಲ್ಲಿ ಜಮಾ ಆಗೋದು, ದಟ್ ಇಸ್ ಸ್ವಪುರುಷಾರ್ಥ. ಎರಡನೇದು, ಪ್ರತಿನಿತ್ಯ ಜೀವನದಲ್ಲಿ ನಾನು ಕರ್ಮವನ್ನು ಮಾಡಿದಾಗ, ಒಳ್ಳೆ ಉದ್ದೇಶದಿಂದ ಒಳ್ಳೆ ಭಾವನೆಯಿಂದ ವಿಧಿವತ್ತಾಗಿ ಕರ್ಮವನ್ನು ಮಾಡಿದಾಗ, ಲೌಕಿಕ ಮತ್ತು ಅಲೌಕಿಕ ಪರಿವಾರದ ಮನುಷ್ಯಾತ್ಮರಿಂದ ಪಂಚತತ್ವದಿಂದ ಆಶೀರ್ವಾದ ಪಡ್ಕೊಳ್ಳೋದು ಎರಡನೇ ಜಮಾದ ಖಾತೆ. ಓಕೆ. ಮೂರನೇ ಜಮಾದ ಖಾತೆ ಯಾವುದು? ಬೇರೆಯವರಿಗೆ ಸೇವೆ ಮಾಡೋದರ ಮೂಲಕ. ನಾವು ಈಶ್ವರಿ ಜ್ಞಾನವನ್ನು ಹೇಳಿದೆ, ಪಾಂಪ್ಲೆಟ್ಸ್ ಅನ್ನ ಕೊಟ್ಟಿದ್ದೇನೆ, ಬ್ರಹ್ಮ ಭೋಜನವನ್ನ ಕೊಟ್ಟಿದ್ದೇನೆ, ಊಟಕ್ಕೆ ಬಡಿಸಿದ್ದೇನೆ, ಸೆಂಟರ್ಗೆ ಹೋಗ್ಬಿಟ್ಟು ಸ್ಥೂಲ ಸೇವೆ ಮಾಡಿದ್ದೇನೆ, ಧನ ಸೇವೆ ಮಾಡಿದ್ದೇನೆ, ಮೌಂಟ್ ಅಬ್ಬು ಕರ್ಕೊಂಡು ಹೋಗಿದ್ದೇನೆ. ಅಂದ್ರೆ ಭಗವಂತನ ಸಂದೇಶವನ್ನ ಬೇರೆಯವರಿಗೆ ತಿಳಿಸುವಂತ ಕೆಲಸವನ್ನ ಮಾಡೋದರ ಮೂಲಕ ಜಮಾ ಮಾಡಿಕೊಳ್ಳುವಂಥದ್ದು ಅಲ್ವಾ? ಓಕೆ. ನನ್ನೊಂದು ಪ್ರಶ್ನೆ, ಇದ್ರಲ್ಲಿ ನಾವು ಯಾವ್ದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ? ಪುರುಷಾರ್ಥಕ್ಕೆ ಮಾತ್ರ. ಮೂರನೇದಕ್ಕೆ. ಪುಣ್ಯದ ಕಥೆ. ಸೂಕ್ಷ್ಮವಾಗಿ ಒಬ್ಸರ್ವ್. ಬೇರೆಯವ್ರಿಗೆ ಜ್ಞಾನ ಹೇಳೋದು, 7 days ಕೋರ್ಸ್, ಚಿತ್ರ ಪ್ರದರ್ಶನ, ಪಾಂಪ್ಲೆಟ್ಸ್, ಅಂದ್ರೆ ಬೇರೆಯವರಿಗೆ ಭಗವಂತನ ಜ್ಞಾನವನ್ನ ತಿಳಿಸುವಂತ ಪ್ರಯತ್ನವನ್ನ ನಾವು ಹೆಚ್ಚಿಗೆ ಮಾಡ್ತೀವಿ. ಅದು ಸೇವೆ ಅಂತ ತಿಳ್ಕೊಂಡ್ಬಿಡ್ತೀವಿ. ಸ್ಥೂಲ ಮತ. ಅಲ್ಲ, ಅದು ಕಣ್ಣಿಗೆ ಕಾಣತ್ತಲ್ಲ. ನಮ್ಮ ಎದುರುಗಡೆ ಜನ ಇದ್ದಾರೆ, ಅವ್ರಿಗೆ ನಾನು ಕೋರ್ಸ್ ಕೊಟ್ಟಿದ್ದೇನೆ, ಚಿತ್ರ ಪ್ರದರ್ಶನ ಮಾಡಿದ್ದೇನೆ, ಪಾಂಪ್ಲೆಟ್ಸ್ ಕೊಟ್ಟಿದ್ದೇನೆ, ಸೆಂಟರಿಗೆ ಹೋಗಿದ್ದೇನೆ, ಜ್ಞಾನ ಹೇಳಿದ್ದೇನೆ, ಇದು ಕಣ್ಣಿಗೆ ಕಾಣತ್ತೆ. ನೀವು ಭಗವಂತನ ಸಂದೇಶವನ್ನ ಬೇರೆಯವ್ರಿಗೆ ತಿಳಿಸಿದ್ದೀರ, ನೋ ಡೌಟ್. ನೀವು ಅನುಭವಿಸ್ತಾ ಇದ್ದೀರಾ? ಇದು ಮೊದಲನೇ ಪ್ರಶ್ನೆ. ಎಲ್ಲಿ ನಾವು ತಪ್ತಾ ಇದ್ದೀವಿ ಅಂತಂದ್ರೆ, ಬೇರೆಯವರಿಗೆ ಭಗವಂತನ ನೀವು ನೆನಪು ಮಾಡಿದ್ರೆ ನಿಮ್ಗೆ ಸತ್ಯಯೋಗ ಸಿಗ್ತದೆ, ವಿಕರ್ಮ ವಿನಾಶ ಆಗತ್ತಿದ್ರೆ ನಾವು ಬೇರೆಯವ್ರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದೇನೆ. ನನ್ನ ವಿಕರ್ಮ ನಾನು ವಿನಾಶ ಮಾಡ್ಕೊಳ್ತಿದ್ದೇನಾ? ಇಲ್ಲ. ನನ್ನ ಜೀವನ ಪರಿವರ್ತನೆ ಆಗ್ತಾ ಇದೆಯಾ? ನನ್ನ ಮತ್ತು ಪತಿಯ ನಡುವೆ, ನನ್ನ ಮತ್ತು ಮಕ್ಕಳ ನಡುವೆ, ನನ್ನ ಮತ್ತು ಅತ್ತೆ ಸೊಸೆಯ ನಡುವೆ, ನನ್ನ ಮತ್ತು ಸೆಂಟರ್ ಟೀಚರ್ ನಡುವೆ, ನನ್ನ ಮತ್ತು ಯೋಗೇಶನ ನಡುವೆ ಜಗಳಗಳು ಕಡಿಮೆ ಆಗಿದಾವ ಅಲ್ವಾ? ಅಂದ್ರೆ ನಿಜ ಜೀವನದಲ್ಲಿ ನಾನು ರಾಜಯೋಗವನ್ನು ಅಪ್ಲಿಕೇಶನ್ ಮಾಡಿದ್ದೇನಾ? ಒಂದ್ ಕಡೆಯಿಂದ ಸೇವೆ ಅಂತ ಮಾಡ್ತಾ ಇರೋದು, ಒಳಗಡೆ ಗುರು ಅಂತ ಅಳ್ತಾ ಇರೋದು. ಅವ್ರು ಹಂಗಿಲ್ಲ, ಇವ್ರು ಹಿಂಗಿಲ್ಲ, ಮತ್ತೊಂದಿಲ್ಲ ಮಗದೊಂದಿಲ್ಲ. ಆವಾಗ ಜಮದ ಕಥೆ ಹೆಂಗೆ ಆಗ್ಬಿಡ್ತದೆ? ಸ್ವಪುರುಷಾರ್ಥದಲ್ಲಿ ನೀವು ನೋಡಿ, ಒಬ್ಸರ್ವೇಷನ್ ಮಾಡಿ, ಹೆಚ್ಚಿನ ಜಾಗದಲ್ಲಿ ಯೋಗನೇ ಇಲ್ಲ ಅಲ್ವಾ? ಬರೀ ಜ್ಞಾನ ಕೇಳೋದು, ಜ್ಞಾನ ಹೇಳೋದಾಗ್ಬಿಟ್ಟಿದೆ. ಯೋಗದಲ್ಲಿ ಕುತ್ಕೊಂಡು ಕೂಡ ಬಾಬನ ಹತ್ರ ಮಾತುಕತೆ, ಮಂಥನ, ಚಿಂತನ, ಸೇವೆ ಬಗ್ಗೆ ಚಿಂತನೆನೇ ಹೊರತು ಕರೆಕ್ಟ್ ಆಗಿ ಮನಸ್ಸನ್ನು ಬಾಬನಲ್ಲಿ ಇಟ್ಟುಬಿಟ್ಟು ಬರೀ ಶಾಂತಿ ಅನುಭವ ಮಾತ್ರ ಎಷ್ಟು ಮಾಡ್ತಾ ಇದ್ದೀವಿ? ಬಾಬಾ ಈ 3 ಖಾತೆ ಬೇಕು ಅಂತ ಹೇಳಿದ್ದಾರೆ. ಫಸ್ಟ್ ಬಾಬಾ ಹೇಳಿದ್ದ ಯಾವುದು? ಪುರುಷಾರ್ಥ ಖಾತಾ. ಅಂದೇನರ್ಥ? ಮೊದಲು ನೀನು ಊಟ ಮಾಡು, ಆಮೇಲೆ ಬೇರೆಯವ್ರಿಗೆ ಊಟ ಕೊಡು. ನಾನು ಊಟ ಮಾಡ್ತಾ ಇಲ್ಲ, ಬೇರೆಯವ್ರಿಗೆ ಏನ್ ಹೇಳ್ತಾ ಇದ್ದೇನೆ? ಊಟಕ್ಕೆ ಕೊಡ್ತಾ ಇದ್ದೀನಿ. ನೀನ್ ಊಟ ಮಾಡು ಅಂತ ಹೇಳ್ತಿದ್ವಿ. ನೀನ್ ನೆನಪು ಮಾಡು, ನೀನ್ ಊಟ ಮಾಡು. ಅಶರೀರಿ ಸ್ಥಿತಿಗೆ ಬಗ್ಗೆ ಈಗ ಉಷಾಬೇನ್ ಹಿಂಗ್ ಹೇಳಿದ್ದಾರೆ, ಆತ್ಮಪ್ರಕಾಶ್ ಬಾಯ್ ಹಿಂಗ್ ಹೇಳಿದ್ದಾರೆ, ಮುರಳಿಲಿ ಹಿಂಗ್ ಹೇಳಿದ್ದಾರೆ. ನೀನ್ ಸಾಧನೆಯನ್ನ ಮಾಡು ಅಲ್ವಾ? ಒಬ್ಬ ಲೆಕ್ಚರರ್ 25,000 ರೂಪಾಯಿ ಸಂಬಳದವ್ರು ಇರ್ತಾರೆ, ಮತ್ತೆ ಬೇರೆಯವ್ರಿಗೆ ಇರ್ತಾರೆ ಶೇರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಲಕ್ಷಾಂತರ ಸಂಪಾದನೆ ಮಾಡು ಅಂತ. ಅದನ್ನ ಮಾಡೋದಿದ್ರೆ ನೀವೇ ಮಾಡ್ಬೋದಲ್ವಾ? ನೀವೇಕೆ 25,000 ರೂಪಾಯಿ ಸಂಬಳದ ಕೆಲಸ ಮಾಡ್ಬೇಕು ನೀವು ಅಲ್ವಾ? ಹಾಗೆ ನಮ್ ಕೆಲ್ಸನೂ ಕೂಡ ಏನಾಗಿದೆ? ಬೇರೆಯವ್ರಿಗೆ ಸಿಟ್ಟು ಮಾಡಬೇಡಿ ಅಂತ ಹೇಳೋದು, ನಾನ್ ಸಿಟ್ಟು ಮಾಡೋದು. ಅಮೃತ ವೇಳೆಯಲ್ಲಿ ನಿದ್ರೆ ಮಾಡಬೇಡಿ ಅಂತ ಹೇಳೋದು, ನಾನು ಕೂತ್ಕೊಂಡು ನನಗೆ ಚೆನ್ನಾಗಿ ನಿದ್ರೆ ಬರೋದು. ಅವಾಗ ಅಂದ್ರೆ ಆತ್ಮೀಯರೇ, ನಾವ್ ಹೇಳೋದೇನು ಅಂತಂದ್ರೆ, ಆ ಮುರಳಿಯ ಒಂದೊಂದು ಶಬ್ದವನ್ನ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ಹೋಲಿಕೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮುರಳಿಯನ್ನು ಕೇಳ್ಬಿಟ್ಟು ಏನೂ ಪ್ರಯೋಜನ ಇಲ್ಲ. ಬಾಬಾ ಯಾವ ಉದ್ದೇಶದಲ್ಲಿ ಹೇಳ್ತಾ ಇದ್ದಾರೆ ಈಗ ಹೇಳಿ? ಹೆಚ್ಚಿಗೆ ನಾವ್ ಯಾವ್ದು ಮಾಡ್ತಾ ಇದ್ದೀವಿ? ಮೂರನೇದಕ್ಕೆ ತಾನೇ ಹೆಚ್ಚಿಗೆ ಗಮನ ಕೊಡ್ತಿದ್ದೀವಿ.
ಅಂದ್ರೆ ಭಗವಂತನ ಸಂದೇಶವನ್ನ ಯಾವುದೋ ಒಂದು ರೂಪದಲ್ಲಿ ನನ್ನ ಪತಿಗೆ ತಿಳಿಸ್ಬೇಕು, ಮಕ್ಕಳಿಗೆ ಉದ್ದೇಶ ಒಳ್ಳೇದೇನ, ಅದ್ರಲ್ಲೇನು ಎರಡು ಡೌಟ್ ಇಲ್ಲ. ಅದ ಬಾಬಾ ಹೇಳ್ತಾರೆ, ಬೇರೆಯವರು ಯಾವಾಗ ತಿಳಿಸಬೇಕು, ನೀನು ಬೆಳಿಗ್ಗೆ ಎದ್ದು ಸ್ವಪುರುಷಾರ್ಥ ಮಾಡಿ ನೀನು ಹೊಟ್ಟೆ ತುಂಬಾ ತಿಂದು ಆಮೇಲೆ ದಿನನಿತ್ಯದ ಜೀವನದಲ್ಲಿ ಅದನ್ನು ಕಾರ್ಯದಲ್ಲಿ ತಂದು ಆ ಸಮಯದಲ್ಲಿ ಶಾಂತಚಿತ್ತನಾಗಿ ದಯಾರಧಿಯಾಗಿ ಎಲ್ಲರಿಗೂ ಒಳ್ಳೆಯದನ್ನ ಬಯಸಿ ಕರ್ಮ ಮಾಡ್ತಾ 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 ನೀನು ಆಶೀರ್ವಾದವನ್ನ ತೆಗೆದುಕೋ. ಕರ್ಮ ಮಾಡ್ಬೇಕಾದ್ರೆ ಶಾಪ ತಗೊಳ್ಳೋದು, ಸಾಯಂಕಾಲ ಸೆಂಟರ್ನಲ್ಲಿ ನುವಾ ಶಾಪಿಗೆ ಹೋಗ್ಬಿಟ್ಟು ವಿಶ್ವ ಕಲ್ಯಾಣ ಮಾಡ್ತೇನೆ ಅಂತ ಕೂತ್ಕೊಳ್ಳೋದು, ಏನು ಪ್ರಯೋಜನ ಹೇಳಿ ನೋಡೋಣ? ಹೇಳಿದ ಅರ್ಥ ಆಗ್ತಾ ಇದೆಯಾ? ನಾನು ಬ್ರಹ್ಮಕುಮಾರ ಕುಮಾರಿ, ನಾನು ಇದನ್ನು ತಿನ್ನೋದಿಲ್ಲ, ನೀವು ತಿನ್ನೋದನ್ನು ಮುಟ್ಟೋದಿಲ್ಲ, ನಿಮ್ ಜೊತೆಗೆ ನಾನು ಇರೋದಿಲ್ಲ, ನಾನು ಮದ್ವೆಗೆ ಬರೋದಿಲ್ಲ, ನಾನು ಸ್ಟ್ರಿಕ್ಟ್ ಆಗಿ ಅಂತ ಬಿಟ್ಟು ಹೇಳೋದು. ಅವಾಗ ಜನ ಆಶೀರ್ವಾದ ಕೊಡ್ತಾರ ಕೊಡಲ್ವೋ? ಇಲ್ಲ. ಕೊಡೋದಿಲ್ಲ. ಕೊಡೋದಿಲ್ಲ. ಆಮೇಲೆ ಸಾಯಂಕಾಲ ಕುತ್ಕೊಂಡು ಯೋಗ ಮಾಡ್ಲಿಕ್ಕೆ ಕುತ್ಕೊಳ್ಳೋದು. ಯೋಗ ಆಗತ್ತೋ ಆಗಲ್ವೋ? ಅಲ್ಲ. ಅದಾಗೋದಿಲ್ಲ ಅಂತಾನೆ ನಾವು ವಿಡಿಯೋ ಆಫ್ ಮಾಡ್ಕೊಂಡು ಕೂತ್ಕೊಳ್ಳೋದು. ವಿಡಿಯೋ ಏನಾದ್ರು ಆನ್ ಮಾಡ್ಬಿಟ್ಟು ಇನ್ನೂ ನೀವು ಹೇಳ್ತೀರಲ್ಲ, ವಿಡಿಯೋ ಆಫ್ ಮಾಡಿದ್ರೆ ಇಷ್ಟು ನೀವು ಹೇಳ್ತೀರಿ, ಇನ್ನು ವಿಡಿಯೋ ಆನ್ ಮಾಡ್ಬಿಟ್ರೆ ನಮ್ದೆಲ್ಲ ಜಾತಕ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಅದಕ್ಕಾಗಿ ನಾವು ವಿಡಿಯೋ ಆಫ್ ಮಾಡ್ಕೊಂಡು ಕುಂತಿರ್ತೀವಿ. ಇನ್ನು ಕೆಲವೊಬ್ರು ಮಲ್ಕೊಂಡಿರ್ತಾರೆ, ನಮಗೂ ಕೂಡ ಗೊತ್ತಾಗ್ತದೆ, ಗೊರಕೆ ಸೌಂಡು ಕೂಡ ಕೇಳ್ತಾ ಇರ್ತದೆ, ಇಲ್ಲಿ ಇರ್ತದೆ. ಮತ್ತೆ ಅಲ್ಲಿ ಊರ್ ಸುತ್ತಾ ಇರ್ತಾರೆ, ರಂಗೋಲಿ ಹಾಕ್ತಾ ಇರ್ತಾರೆ, ಅಡಿಗೆ ಮಾಡ್ತಾ ಇರ್ತಾರೆ. ಇಲ್ಲಿ ಮಾತ್ರ ಅಟೆಂಡೆನ್ಸ್ ಇರ್ತದೆ ಅಲ್ವಾ? ಇದು ನಮ್ಮ ಮಾನಸಿಕವಾದಂತ ಪ್ರಾಕ್ಟಿಕಲ್ ಸ್ಥಿತಿ. ಅಂದ್ರೆ ಏನ್ ಅರ್ಥ ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ, ನನ್ನ ಅಕೌಂಟ್ ಅಲ್ಲಿ ಜಮಾ ಆಗ್ತಾ ಇದೆಯಾ? ನಾನು ಜಮಾನೇ ಆಗಿಲ್ಲ ಅಂತಂದ್ರೆ ಇನ್ನು ದಾನ ಮಾಡೋದು ಹೇಗೆ? ಈಗ ಹೇಳಿ, ಜಮಾ ಆಗ್ತಾ ಇದೆಯೋ ಆಗ್ತಾ ಇಲ್ವೋ? ಜಮಾ ಆಗ್ತಾ ಇಲ್ಲ. ಆಗ್ತಾ ಇಲ್ಲ. ಈಗ ಮುಂದಿನ ವಿಷಯಕ್ಕೆ ಬರ್ತಾರೆ ಬಾಬಾ. ಓಕೆ, ಜಮಾ ಆಗ್ತಾ ಇಲ್ಲ ತಾನೆ, ಹಾಗಿದ್ರೆ ಜಮಾ ಆಗ್ಲಿಕ್ಕೆ ವಿಧಿ ಏನು? ಬಾಬಾನ ಹುಲ್ಲು ಎಷ್ಟು ಸುಂದರವಾಗಿರ್ತದೆ ಅಂತಂದ್ರೆ ಒಂದು ವಿಷಯವನ್ನು ಹೇಳ್ತಾರೆ. ಹೇಳಿದ ಮೇಲೆ ಮಗು ನನಗೆ ಬೇಕಾದಾಗ ನೀನು ಮಾಡ್ಲಿಲ್ಲ, ಮಾಡ್ತಾ ಇಲ್ಲ, ಅದಕ್ಕೆ ಕಾರಣ ಏನು, ಅದಕ್ಕೆ ನಿವಾರಣೆ ಏನು ಹೇಳೋದನ್ನ ಬಾಬಾ ಏನ್ ಮಾಡ್ತಾರೆ ನಮ್ಗೆ ಸ್ಪಷ್ಟವಾಗಿ ಹೇಳ್ತಾರೆ. ಅದರಲ್ಲೂ ಅವ್ಯಕ್ತ ಮುರಳಿ ಎಷ್ಟು ಸುಂದರವಾಗಿರ್ತದೆ ಅಂತಂದ್ರೆ ಒಂದೇ ವಿಷಯವನ್ನು ತೆಗೆದುಕೊಂಡು ಹೋಗ್ತಾರೆ ಬಾಬಾ. ಸರಿ, ಓಕೆ. ಈಗ ಜಮಾದ ಖಾತೆ ಮಾಡ್ಲಿಕ್ಕೆ ವಿಧಿ ಏನಂತೆ ಬಾಬಾ ಹೇಳಿದ್ರು? ಏನ್ ಹೇಳಿದ್ರು ಬಾಬಾ? ಯಾವ್ಯಾವ ಜಮಾದ ಖಾತೆ ಅಂತ ಹೇಳಿದ್ರು. ಓಕೆ, ಈಗ ಜಮಾ ಮಾಡ್ಲಿಕ್ಕೆ ವಿಧಿ ಯಾವುದು? ಸ್ವಯಂ ಪರಿಶೀಲನೆ. 3 ಬಿಂದು ಲಗಾವ್. ಏನ್ ಹೇಳಿದ್ರು ಬಾಬಾ? 3 ಬಿಂದುಗಳನ್ನು ಇಡಿ. ಯಾವ ಬಿಂದು? ನಾನು ಆತ್ಮ ಬಿಂದು, ಹಾ, ಶುಭ ಬಿಂದು, ಡ್ರಾಮ ಬಿಂದು. ಹಂಗಂದ್ರೆ ಫುಲ್ ಸ್ಟಾಪ್ ಇರೋದು ಪ್ರತಿಯೊಂದು. ಹಂಗಂದ್ರೆ ಬಿಂದು 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 ಅಂತ ಹೇಳೋದಾ? ನಿರಾಕಾರ ಅಂತ ಹೇಳೋದಾ? ಹಂಗಂದ್ರೆ ಏನು? ನಾನು ಆತ್ಮ ಬಿಂದು, ಬಾಬಾ ಬಿಂದು, ರಾಮ ಬಿಂದು ಹೇಳ್ತಾ ಕೂತ್ಕೊಳ್ಳೋದಾ ಅಥವಾ ಬರಿತಾ ಕೂತ್ಕೊಳ್ಳೋದಾ? ಆ ಸ್ವರೂಪದಲ್ಲಿ ಸ್ಥಿತರಾಗ್ಬೇಕು. ಅಂದ್ ಏನದು ಸ್ವರೂಪ? ಅನುಭವ ಮಾಡೋದು. ಅನುಭವ ಮಾಡೋದು ಕರ್ಮ ಮಾಡಿದ ಮೇಲೆ. ಅದಕ್ಕೆ ಮನಬುದ್ಧಿ ಏನ್ ಮಾಡ್ಬೇಕು ಅಂತ ನಾನು ಕೇಳ್ತಾ ಇರೋದು. ಕರ್ಮ ಮಾಡಿದ ಮೇಲೆ ನಿಮ್ಗೆ ಅನುಭವ ಆಗ್ತದೆ ತಾನೆ, ಅವಾಗ ವಿಧಿಯನ್ನು ಅಪ್ಲೈ ಮಾಡ್ಬೇಕಲ್ಲ ಮನಬುದ್ಧಿಯನ್ನ. ಈಗ ನೀವು 3 ಬಿಂದಿಯಲ್ಲಿ ನೀವು ಇದ್ದೀರಿ ಅಂತ ಗೊತ್ತಾಗ್ಬೇಕಾದ್ರೆ ನಿಮ್ಮ ಮನಬುದ್ಧಿ ಎಲ್ಲಿರಬೇಕು? ಆತ್ಮ ಅವಾಗ ಏನು ಮಾಡ್ತಾ ಇರ್ತದೆ? ನಾನು ಎಸಿಯಲ್ಲಿ ಕೂತ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಆನ್ ಮಾಡ್ಬೇಕು. ಮೊದ್ಲು ರೂಮಲ್ಲಿ ಬಂದು ಕೂತ್ಕೊಳ್ಬೇಕು, ಕಿಟಕಿ ಬಾಗ್ಲು ಮನೆ ಬಾಗ್ಲು ಬಂದ್ ಮಾಡ್ಬೇಕು, ಸೋಫಾ ಆದ್ಮೇಲೆ ಕೂತ್ಕೊಳ್ಬೇಕು, AC ಆನ್ ಮಾಡ್ಬೇಕು. ಆಮೇಲೆ ಏನಾಗ್ತದೆ? ಅದರ ಅನುಭವ ಆಗುತ್ತೆ. AC ಅನುಭವ ಆಗ್ತದೆ, ಹೌದು ತಾನೆ? ಅಷ್ಟು ಕೆಲಸ ಮಾಡ್ಬೇಕೋ ಬೇಡವೋ? ಹಾಗೆ ಇಲ್ಲೂ ಕೂಡ ಆ 3 ಬಿಂದುವಿನ ಸ್ವರೂಪದಲ್ಲಿ ನೀವು ಇರಬೇಕು ಅಂತಂದ್ರೆ ಅದಕ್ಕೆ ವಿಧಿ ಏನು, ವಿಧಾನ ಏನು? ನಾನು ಆತ್ಮ ಅನ್ನೋದು ಮೊದಲು ಆ ಸ್ಮೃತಿಯಲ್ಲಿರ್ಬೇಕು. ಅಂದ್ರೇನು? ಆತ್ಮನ ಆ ಸೀಟ್ನಲ್ಲಿ ಸೆಟ್ ಆಗಿರ್ಬೇಕು. ಆತ್ಮ ಹೇಳಿ ಹೇಳಿ ರಾಕೇಶ್. ಯಾವುದೇ ಪ್ರಶ್ನೆಗಳು ಇರಬಾರ್ದು, ಮೆಡಿಟೇಷನ್ ಕೂತ್ಕೋಬೇಕು. ಆತ್ಮ ಅಂತಂದ್ರೆ ನಿಮ್ದು ಆವಾಗ ಯಾವ ಪಾತ್ರ ಇಲ್ಲ, ಯಾವ ಯೋಚನೆ ಇಲ್ಲ, ಯಾವ ಚಿಂತೆ ಇಲ್ಲ, ಯಾವ ಪುರುಷಾರ್ಥನೂ ಇಲ್ಲ, ಯಾವ ಸಾಧನೆನೂ ಕೂಡ ಇಲ್ಲ, ಯಾವ ಸೇವೆನೂ ಇಲ್ಲ. ಇಲ್ಲ. ನೀವ್ ಯಾರು?
ಆತ್ಮ. ಒಂದು ಸಪರೇಟ್ ಆದ ನಿರಾಕಾರವಾದ ಶಕ್ತಿ ಆ ಸಮಯದಲ್ಲಿ ಮೂರು ಲೋಕಕ್ಕೂ ನನ್ನ ಹಳೆಯ ಸಾಲಕ್ಕೂ ಮುಂದೆ ಆಗುವಂತ ಮಹಾರಾಜತನಕ್ಕೂ ಅದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ. ಇಲ್ಲ. ಅರ್ಥ ಆಯ್ತೋ ಅರ್ಥ ಆಗಿಲ್ವೋ? ಚಿಕ್ಕ ಮಕ್ಕಳು ಮೊಬೈಲ್ ನೋಡ್ತಾ ಇರ್ತಾರೆ, ಅವ್ರಿಗೆ ಏನು ಸಂಬಂಧ ಇರ್ತದೆ ಹೇಳಿ ನೋಡೋಣ? ಮೊಬೈಲ್ ಅಲ್ಲಿ ಮಾತ್ರ ಸಂಬಂಧ ಇರ್ತದೆ, ಅಷ್ಟೇ. ಬೇರೆ ಅಷ್ಟು ಏನು ಬಿಟ್ಟು ಬೇರೆ ಗೊತ್ತಿಲ್ಲ. ಬೇರೆ ಎಲ್ಲಿದ್ದಾರೆ, ನಾನು ಎಲ್ಲಿದ್ದೇನೆ, ನಮ್ಮ ಮನೇಲಿ ಯಾರಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ನನ್ನ ಉದ್ಯೋಗ ಏನಾದ್ರೂ ಗೊತ್ತಿರ್ತದ ಅವರಿಗೆ? ಎಲ್ಲನೂ ಮರ್ತಿರ್ತಾರೆ. ಕೇವಲ ಆ ಮೊಬೈಲ್ ಅಲ್ಲಿ ಬರುವಂತ ಪ್ರೋಗ್ರಾಮಿನ ಕಡೆ ಗಮನ, ಅದರ ಸುಖದ ಅನುಭವ. ಹೌದು ತಾನೆ? ಹೌದು ಅಲ್ವಾ? ಹೌದೌದು. ಹಾಗಿದೆ ಇಲ್ಲಿ ನಾನು ಆತ್ಮ ಬಿಂದು ಅಂದ್ರೆ ಆವಾಗ ಸೇವೆ, ಪುರುಷಾರ್ಥ, ಸಾಧನೆ, ಲೆಕ್ಕಾಚಾರ, ಪಾತ್ರ, ನಾಟಕ ಇದು ಯಾವುದ್ರ ಜೊತೆಗೂ ನೀವು ಕನೆಕ್ಟ್ ಆಗುವ ಹಾಗೆ ಇಲ್ಲ. ಅದಕ್ಕೆಲ್ಲದಕ್ಕೂ ಫುಲ್ ಸ್ಟಾಪ್. ಫುಲ್ ಸ್ಟಾಪ್. ಬಂದ್. ಯಾವಾಗ ಸ್ಟಾರ್ಟ್ ಆಗ್ತದದು ಮತ್ತೆ ವಾಪಸ್? ನಮ್ಮ ಕರ್ಮದಲ್ಲಿ ಬಂದ ಇದು ಮುಗಿದ ಮೇಲೆ, ಈ ಕೆಲಸ ಮುಗಿದ ಮೇಲೆ ಮುಂದೋಡೋಣ. ಅದು 7ರಿಂದ 7:30ವರೆಗೆ ಸೀರಿಯಲ್ ಅಷ್ಟೇ. 7:30 ಆದ್ಮೇಲೆ ನೋಡೋಣ ಏನಂತ. ಇದು ಓಪನ್ ಮಾಡೋದು. ಮುದ್ದೆ ಮಾಡ್ಬೇಕೋ, ಸಾಂಬಾರ್ ಮಾಡ್ಬೇಕೋ, ಹಾಲು ಬಿಸಿ ಮಾಡ್ಬೇಕೋ, ಅದು ಆಮೇಲೆ ನೋಡ್ಬೇಕು. ಅದು 7-7:30 ಮಧ್ಯದಲ್ಲಿ ಮನೆಯವ್ರ ಮನೆಗೆ ಬಂದ್ರು ಕೂಡ ನನಗೆ ಗೊತ್ತಾಗ್ಬಾರ್ದು. ಕಳ್ಳರು ಬಂದು ಏನ್ ಎತ್ಕೊಂಡು ಹೋದ್ರು ಗೊತ್ತಾಗ್ಬಾರ್ದು. ಮೈ ಮೇಲೆ ಹಾವು ಬಂದ್ರು ಕೂಡ ಗೊತ್ತಾಗ್ಬಾರ್ದು. ಆವಾಗ ಆ ಟೈಮ್ ಯಾವ್ದಕ್ಕೋಸ್ಕರ? ಪುರುಷಾರ್ಥ. ಸೀರಿಯಲ್ ನೋಡೋದಷ್ಟೇ. 7ರಿಂದ 7:30 ಸೀರಿಯಲ್ ನೋಡೋದಷ್ಟೇ. ಓಕೆ, ಯಾವಾಗ ಡಿಸ್ಟರ್ಬ್ ಆಗ್ತೀವಿ ನಾವು? ಸೀರಿಯಲ್ ಮುಗಿದ್ಮೇಲೆ ಅಲ್ಲ, ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ಬೇಕು. ಅದ್ರ ಮಧ್ಯದಲ್ಲಿ ಕರೆಂಟ್ ಹೋಗ್ಬೇಕು. ಆವಾಗ್ಲೇ ನಮ್ಮ ಮೈಂಡ್ ಬೇರೆ ಕಡೆ ಡೈವರ್ಟ್ ಆಗ್ತದೆ. ಬಿಟ್ರೆ ಇಲ್ಲ ಅಂದ್ರೆ ಅದ್ರ ಒಳಗಡೆ ಮುಳುಗೋಗ್ಬಿಟ್ಟಿರ್ತೀವಿ. ಟಿವಿ ಒಳಗಡೆನೆ ಹೋಗಿರ್ತೀರ ಅಲ್ವಾ? ಬಾಯಿ ಓಪನ್ ಆಗಿರ್ತದೆ, 3 ಸೊಳ್ಳೆ ಒಳಗಡೆ ಹೋಗಿ 4 ಹೊರಗಡೆ ಬಂದಿದ್ದಿರ್ತದೆ, ಗೊತ್ತೇ ಆಗೋದಿಲ್ಲ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಆ ಸಮಯದಲ್ಲಿ ನೀನ್ ಯಾರು? ಆತ್ಮ. ಆತ್ಮ. ಅಪ್ಪ ಏಕ ಆತ್ಮ, ದೂಸರಾ ಬಾಬಾ. ಮೊದಲನೇ ಬಿಂದು ಯಾವುದು? ನಾನು ಆತ್ಮ. 2ನೇ ಬಿಂದು ಶುಭ ಬಾಬಾ. ನಿಮ್ ಮನಸ್ಸನ್ನು ಎಲ್ಲಿ ಇಟ್ಟಿದ್ದೀರಿ? ಬಾಬಾ. ಬಾಬಾದಲ್ಲಿ ಆತ್ಮ. ಇಟ್ಟಿದ್ದೀರಿ. ಓಕೆ. 3ನೇ ಬಿಂದು ಯಾವುದು? ಬಾಬಾ ಹೇಳ್ತಾನೆ ಡ್ರಾಮಾ. ಅಂದ್ರೆ ಇದನ್ನ ನೀವೇನು ಮಾಡ್ತೀರಿ? ಇದು ನಾಟಕದಲ್ಲಿ ಬರುವುದಿಲ್ಲ. ಈಗ ನೀವೇನು ಕರ್ಮ ಮಾಡ್ತಿದ್ದೀರಿ, ಇದು ಡ್ರಾಮಾದಲ್ಲಿ ಬರೋದಿಲ್ವಂತೆ. ಡ್ರಾಮಾ ಬಿಂದು ಆಗ್ಬಿಟ್ಟಿದೆ, ಸ್ಟಾಪ್ ಆಗ್ಬಿಟ್ಟಿದೆ ಅವಾಗ. ಹಂಗಂದ್ರೆ ಏನರ್ಥ? ನೀವು ಈ ಮಾಡುವಂತ ಈ ಕರ್ಮ ಇದು ನಾಟಕದಲ್ಲಿ ಬರುವುದಿಲ್ಲ. ಯಾಕೆ? ಯಾವ್ದು ಪುರುಷಾರ್ಥ? ಅದೆಲ್ಲ ಫಸ್ಟೇ ಫಿಕ್ಸ್ ಆಗ್ಬಿಟ್ಟಿರುತ್ತೆ ನಾಟಕದಲ್ಲಿ. ಎಲ್ಲರ ಪಾತ್ರನು ಸಾಕ್ಷಿಯಿಂದ ನೋಡ್ಬೇಕು, ಅಂದ್ರೆ ಮೈಂಡ್ ತಗೋಬಾರ್ದು. ನೋಡಿ, ನಾಟಕದಲ್ಲಿ ಫಿಕ್ಸ್ ಆಗಿದೆ ಅಂದ್ಮೇಲೆ ನೀವು ನಾಟಕದಲ್ಲಿ ಬಂದಿದ್ದೀರ ಅಂತ ತಾನೇ ಅರ್ಥ. ಆಗ್ಲಿ ಬೇರೆಯವ್ರ ಪಾತ್ರಗಳನ್ನೆಲ್ಲ ನೋಡಿ ಬೇರೆಯವ್ರ ನಾವು ಪಾತ್ರ ಬಂದೇ ಇಲ್ಲ, ನೀನು ಬಿಂದು ಹಾಕ್ಬಿಟ್ಟಿದ್ದೀರಲ್ಲ ಎಲ್ಲದಕ್ಕೂ. ಬೇರೆಯವ್ರ ಪಾತ್ರ ಇಲ್ಲಿ ಎಲ್ಲಿ ಬಂತು? ಅಲ್ಲ, ಬಂದ್ಮೇಲೆ ಕಾರ್ಯಕ್ಷೇತ್ರಕ್ಕೆ ಬಂದ್ಮೇಲೆ. ಕಾರ್ಯಕ್ಷೇತ್ರದ ಬಾಬಾ ಮಾತಾಡ್ತಾ ಇಲ್ಲ, ಇಲ್ಲಿ ಬಾಬಾ ಪುರುಷಾರ್ಥದ ಬಗ್ಗೆ ಮಾತಾಡ್ತಿದ್ದಾರೆ. ಇಲ್ಲಿ ಕಾರ್ಯಕ್ಷೇತ್ರ ಕರ್ಮಕ್ಷೇತ್ರದ ಬಗ್ಗೆ ಬಾಬಾ ಮಾತಾಡ್ತಿಲ್ಲ. ಬಾಬಾ ಮಾತಾಡ್ತಿರೋದು ಯಾವ್ದಲ್ಲಿ? ಅಲ್ಲ, ನಾಟಕ ಕಾರ್ಯಕ್ಷೇತ್ರ ಅಲ್ವಾ? ನಾಟಕ ಕಾರ್ಯಕ್ಷೇತ್ರ ಹಾಕೋರೆ. ಇಲ್ಲಿ ಪ್ರಶ್ನೆ, ನಾಟಕಕ್ಕೆ ಬಿಂದು ಹಾಕೋದು ಅಂತಂದ್ರೆ ಏನು? ನಿರಾಕಾರ ಸ್ವರೂಪದಲ್ಲಿ Detachment. ಓಕೆ, ನಾನು ನಾಟಕದ ಯಾವುದೇ ಪಾತ್ರದಲ್ಲಿ ಇಲ್ಲ ಅಂತ ಕೇಳಿ. ನಾಟಕ ಎಲ್ಲಿ ಇರ್ತದೆ? ಸ್ಥೂಲ, ಸ್ಥೂಲವತಂದಲ್ಲಿ. ಹೌದಾ? ಯೋಗ ಮಾಡ್ಬೇಕಾಗಿರೋದು ಎಲ್ಲಿ? ಸೂಕ್ಷ್ಮ, ಪರಮಧಾಮದಲ್ಲಿ. ಸೂಕ್ಷ್ಮವತಂದಲ್ಲಿ ಒಂದು. ಎಲ್ಲಿ? ಪರಂಧಾಮ. ಅವಾಗ ಅದಕ್ಕೂ ಇದಕ್ಕೂ ಏನಾದ್ರು ಸಂಬಂಧ ಇದೆಯಾ? ಇಲ್ಲ. ಇಲ್ಲ. ನಾಟಕ ಇಲ್ಲಿ ಪಾತ್ರ ಹಾಕೊಂಡು ನೀವು ಮಾಡ್ತೀರಿ. ಯಾವುದು? ಸ್ತ್ರೀ, ಪುರುಷ, ಅತ್ತೆ, ಸೊಸೆ, ಇಂಜಿನಿಯರು, ಡಾಕ್ಟ್ರು, ಅಡುಗೆ ಮಾಡೋ ಪಾತ್ರ ಧರಿಸಿಬಿಟ್ಟು ನೀವು ಇಲ್ಲಿ ಮಾಡ್ತೀರಿ. ಇದಕ್ಕೆ ನಾಟಕ ಅಂತ ಹೇಳ್ತಾರೆ ಅಲ್ವಾ? ನೀವು ಪರಂಧಾಮದಲ್ಲಿ ನೀವ್ ಯಾರು? ಬಿಂದು ಸ್ವರೂಪದಲ್ಲಿ ಆತ್ಮ ಅಷ್ಟೇ. ಅಷ್ಟೇ. ಅಲ್ಲಿ ಶರೀರದ ಪಾತ್ರ ಇಲ್ವಲ್ಲ, ಶರೀರದ ಮೇಲೆ ಬಟ್ಟೆದು ಇಲ್ವಲ್ಲ ಅಲ್ಲಿ. ಈ ನಿಮ್ಗೆ ಪಂಚತತ್ವಗಳು, ಸೈಡ್ ಸೀನರಿಗಳು ಬೇಕಾಗಿಲ್ವಲ್ಲ, ಸೂರ್ಯ ಚಂದ್ರ ನಕ್ಷತ್ರ ಯಾವುದು ಬೇಕಾಗಿಲ್ವಲ್ಲ. ಆವಾಗ ಇಲ್ಲಿ ಡ್ರಾಮಾ ಏನು? ಉದಾಹರಣೆಗೆ ಇನ್ನೂ ಚೆನ್ನಾಗಿ ಉದಾಹರಣೆ ಕೊಡಬೇಕು ಅಂತಂದ್ರೆ, ನೀವೊಂದು ಸ್ಕೂಲ್ ಟೀಚರ್. ನೀವ್ಯಾರು? ಸ್ಕೂಲ್ ಟೀಚರ್. ಏನ್ ಮಾಡ್ತೀರಿ? ಟೀಚಿಂಗ್ ಪಾಠ ಮಾಡಿ.
ಕ್ಲಾಸ್ ಒಳಗಡೆ ಎಂಟ್ರಿ ಆದ್ರಿ 45 ನಿಮಿಷದ ಒಂದು ಪೀರಿಯಡ್. ಕ್ಲಾಸ್ ಒಳಗಡೆ ಎಂಟ್ರಿ ಆಗ್ಬಿಟ್ಟು ವಾಪಸ್ ಬರೋವರೆಗೆ ನೀವ್ ಯಾರು? ಟೀಚರ್. ನಿಮ್ ಕೆಲ್ಸ ಏನು? ಕ್ಲಾಸ್ ಮಾಡೋದು. ಪಾಠ ಮಾಡೋದು. Okay. ಅವಾಗ ನಿಮ್ ಅತ್ತೆನಾ, ಇಲ್ಲ ಸೊಸೆನಾ, ಇಲ್ಲ ಅಡಿಗೆ ಬಗ್ಗೆ ಯೋಚನೆ ಮಾಡ್ತೀರಾ? ಇಲ್ಲ ಇಲ್ಲ ಪತಿ ಬಗ್ಗೆ ಯೋಚನೆ ಮಾಡ್ತೀರಾ? ಇಲ್ಲ ಪ್ರಪಂಚದ ಯಾವುದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತೀರಾ? ಇಲ್ಲ ಇಲ್ಲ ಯಾವ್ದ್ರ ಬಗ್ಗೆ ಮಾಡ್ತಿದ್ದೀರಲ್ಲಿ? ಕ್ಲಾಸಿನ ಬಗ್ಗೆ, ಯಾಕೆ ಮಾಡ್ತಾ ಇದ್ದೀರಿ? ಶಿಕ್ಷಣ. ಅಸ್- ಅದನ್ನ ನೀವು ಮಾಡಿದಾಗ ನಿಮ್ಗೆ ಸಂಬಳ ಸಿಗ್ತದೆ. ಏನ್ ಸಿಗ್ತದೆ? ಸಂಬಳ ಸಿಗ್ತದೆ. ಅವಾಗ ಅದ ಕಡೆ ಮಾತ್ರ ಗಮನ ಕೊಡ್ತೀರಿ ನೀವು, ಹೌದಾ? ಆ ಸಂಬಳ ಸಿಗಲಿಕ್ಕೆ ಏನು ಬೇಕು ಅಷ್ಟು ಕರ್ಮ ಮಾತ್ರ ಮಾಡ್ತೀರಿ. ಅವಾಗ ನಿಮ್ ಅಕೌಂಟ್ ಅಲ್ಲಿ ಜಮಾ ಆಗ್ತದೋ ಆಗಲ್ವೋ? ಆಗುತ್ತೆ. ಯಾಕೆ? ನೀವು ಸಂಬಳ ಅಥವಾ ಸಂಪಾದನೆ ಕಡೆಗೆ ನೀವು ಅದಕ್ಕೆ ಸಂಬಂಧಪಟ್ಟಂತ ಕಾರ್ಯವನ್ನ ಮಾತ್ರ ಮಾಡ್ತಾ ಇದ್ದೀರಿ. ಸರಿ ಸರಿ. ಸ್ಕೂಲ್ ಮುಗೀತು, 2 ವೀಲರ್ ನಲ್ಲಿ ಬಂದ್ರಿ, ಅವಾಗ ಮನೆಗ್ ಸಂಬಂಧಪಟ್ಟಿದ್ ಮಾಡ್ತೀವಿ. ಖರ್ಚು ಸ್ಟಾರ್ಟ್. ಪೆಟ್ರೋಲ್ ಖರ್ಚು ಖಾಲಿ ಆಗ್ತಾ ಇದೆಯಲ್ಲ. ಓಕೆ. ಸ್ಕೂಲ್ ರೂಮಿಂದ ಒಳಗೆ ಬಂದ್ರಿ, ಮೊಬೈಲ್ ಆನ್ ಮಾಡಿದ್ರಿ, ಏನಾಯ್ತು? ಏನಾಯ್ತು? ನೆಟ್ ಖಾಲಿ ಆಯ್ತು. ಖರ್ಚು ಸ್ಟಾರ್ಟ್ ಆಯ್ತು. ಬ್ಯಾಟ್ರಿ ಡೌನ್ ಆಗ್ತಾ ಇದೆ, ಕರೆನ್ಸಿ ಖಾಲಿ ಆಗ್ತಾ ಇದೆ, ಮೈಂಡ್ ಬೇರೆ ಕಡೆ ಡೈವರ್ಟ್ ಆಯ್ತು. 2 ವೀಲರ್ ನಲ್ಲಿ ಹೋಗ್ತಾ ಇದ್ದೀರಿ, ಮಧ್ಯೆ ತರಕಾರಿ ಕಾಣ್ತು, ಬ್ರೇಕ್ ಹಾಕಿ ನಿಲ್ಲಿಸಿದ್ರಿ, ತರಕಾರಿ ತಗೊಂಡ್ರಿ, ಏನಾಯ್ತು? ಖರ್ಚಾಯ್ತು. ಖರ್ಚು ಸ್ಟಾರ್ಟ್ ಆಯ್ತು. ಸಂಪಾದನೆ ಆಗಿದೆ ಎಲ್ಲಿ? ಶಾಲೆಯಲ್ಲಿ ಪಾಠ ಸ್ಕೂಲಲ್ಲಿ. ಮಾಡ್ಬೇಕಾದ್ರೆ ಮಾತ್ರ, ಹೌದು ತಾನೇ? ಅವಾಗ ಅಲ್ಲಿ ಮಾಡಿರುವಂತ ಕರ್ಮದ ಫಲ ಶರೀರದ ಸಂಪಾದನೆ ಅಕೌಂಟ್ ಅಲ್ಲಿ ಜಮಾ ಆಗತ್ತೋ ಆಗಲ್ವೋ? ಆಗತ್ತೋ ಆಗಲ್ವೋ? ಆಗತ್ತೆ. ಬೇರೆ ಎಲ್ಲ ಸಮಯದಲ್ಲಿ ನಾನು ಖರ್ಚು ಮಾಡ್ತಾ ಇರ್ತೇನೆ, ಹೌದಾ? ಮನೇಲಿ ಊಟ ತಿಂಡಿ ಮಾಡ್ದೆ, ಖರ್ಚಾಯ್ತು. ಬಟ್ಟೆ ಹಾಕೊಂಡೆ, ಖರ್ಚಾಯ್ತು. ಬೇರೆ ಏನು ಮಾಡುದು ಖರ್ಚು. ಸಂಪಾದನೆ ಯಾವಾಗ? ಶಾಲೆಯಲ್ಲಿದ್ದಾಗ. ಅವಾಗ ಸಂಪಾದನೆ ಮಾಡ್ಬೇಕಾದ್ರೆ, ಪಾಠ ಮಾಡ್ಬೇಕಾದ್ರೆ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾ ಅಥವಾ ಮೊಬೈಲ್ ನೋಡ್ಬೇಕಾ? ಯಾವ್ದು ಇಲ್ಲ. ಅದನ್ನೆಲ್ಲ ನೋಡಿದ್ರೆ ನಿಮ್ಗೆ ಅಲ್ಲಿ ಕೆಲಸದಲ್ಲಿ ಇಟ್ಕೊಳ್ತಾರೋ ತೆಗೆದಾಕ್ತಾರೋ? ತೆಗೆದಾಕ್ತಾರೆ. ಹೌದು ತಾನೆ? ಹಾಗೆ ಇಲ್ಲೂ ಕೂಡ ಹೇಳ್ತಾರೆ, ನಾನು ಆತ್ಮ ಬಿಂದು, ಬಾಬಾ ಬಿಂದು. ಡ್ರಾಮಾ ಬಿಂದು. ಬಿಂದು. ಡ್ರಾಮಾದ ಬಗ್ಗೆ ನೀವು ಮಾತನಾಡುವ ಹಾಗಿಲ್ಲ. ಸತ್ಯಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗ, ಸಂಗಮಯುಗ ಎಲ್ಲಿರೋದು ಇದು? ಡ್ರಾಮಾದಲ್ಲಿರೋದು. ಯಾವ್ದಲ್ಲಿರೋದು? ಗ್ರಾಮದಲ್ಲಿರೋದು. ಇದರ ಬಗ್ಗೆ ನೀವು ಆ ಸಮಯದಲ್ಲಿ ಮನನ, ಚಿಂತನ, ವಿಚಾರ ಸಾಗರ ಮಂಥನ ಮಾಡುವ ಹಾಗೆ ಇಲ್ಲ. ಇಲ್ಲ. 63 ಜನ್ಮದ ಲೆಕ್ಕಾಚಾರ, ಅನಂತ ಇಷ್ಟು ವಿಕರ್ಮ ಇದೆ, 21 ಜನ್ಮ ಉಳಿತಾಯ ಮಾಡ್ಬೇಕು, ವಿಶ್ವ ಕಲ್ಯಾಣ ಮಾಡ್ಬೇಕು, ಇದು ಯಾವ ವಿಷಯನೂ ಕೂಡ ನಿಮ್ಮ ಮನಸ್ಸಿನ ಸ್ಮೃತಿಯ ಪಟಲದಲ್ಲಿ ಬರಕೂಡದು. ನೀವ್ಯಾರು? ಆತ್ಮ. ಯಾರ ಜೊತೆಗಿದ್ದೀರಿ? ಪರಮಾತ್ಮ. ಅಷ್ಟೇ. ಬಾಬಾ ಜೊತೆಗೆ ಮಾತ್ರ ಇದ್ದೀರಿ ಅಂತ ಹೆಂಗ್ ಗೊತ್ತಾಗ್ತದೆ? ಅನುಭವ. ಸಪ್ತ ಗುಣಗಳ ಅನುಭವ. ಅಷ್ಟು ಮಾತ್ರ ನಿಮ್ ಕೆಲಸ, ಅಷ್ಟೇ ಕೆಲಸ. बिंदु, 3 बिंदु लगाओ अपने को, आत्मा समझो, ಬಾಬಾ ಬಿಂದು, ಡ್ರಾಮಾ ಬಿಂದು. ಅವಾಗ ಡ್ರಾಮಾದ ಬಗ್ಗೆ ಆಗ್ಲಿ, ನಿಮ್ಮ ಪಾತ್ರದ ಬಗ್ಗೆ ಆಗ್ಲಿ, ಬೇರೆಯವರ ಪಾತ್ರದ ಬಗ್ಗೆ ಆಗ್ಲಿ, 5000 ವರ್ಷದ ನಾಟಕದ ಬಗ್ಗೆ ಆಗ್ಲಿ, ನೀವು ಮನನ, ಚಿಂತನ, ಸಂಬಂಧ, ಕನೆಕ್ಷನ್ ಇಟ್ಟುಕೊಳ್ಳುವ ಹಾಗೆ ಇಲ್ಲ. ಆ ರೀತಿ ಮಾಡಿದಾಗ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗಿದ್ದು ನಿಮ್ಗೆ ಏನಾಗ್ತಾ ಹೋಗ್ತದೆ? ಗೊತ್ತಾಗ್ತಾ ಇರ್ತದೆ. ಆದ್ರೆ ಇವತ್ತು ನಮ್ದು ಏನಾಗಿದೆ, ನಾವು ಕುತ್ಕೊಳ್ತೀವಿ ಆತ್ಮ ಬಿಂದು, ಬಾಬಾ ಬಿಂದು, ಡ್ರಾಮಾ ಬಿಂದು ಅಂತ ಶರೀರಕ್ಕೆ ಕುತ್ಕೊಳ್ತೀವಿ, ಅದು ಮನಸ್ಸಲ್ಲಿ ಇರ್ತದೆ. ಸ್ಥೂಲವತನದಲ್ಲೇ ಇರ್ತದೆ. ಯಾವ್ದೋ ನೋಡೋದು, ಯಾವ್ದೋ ಕೇಳೋದು, ಕಾಮೆಂಟ್ರಿ, ಯೋಚನೆ, ಚಿಂತನೆ, ಜಗಳ, ಗಲಾಟೆ, ಬೇಡೋದು, ಒಳೋದು, ಗಾಯನ, ವರ್ಣನೆ, ಇದು ಎಲ್ಲ ಕಡೆಗಿದ್ದಾಗ ಎಲ್ಲಿ ಬಿಂದು ಆಗ್ಬಿಡ್ತು? ಎಲ್ಲಿ ಬಿಂದು ಆಯ್ತು ಹೇಳಿ ನೋಡೋಣ. ಬಿಂದು ಆಯ್ತಾ? ಇಲ್ಲ. ಅನ್ನ ನಿಮ್ಮ ಮನಸ್ಸನ್ನು ನೀವು ಯಾರ ಕೈಲಿ ಕೊಟ್ಟಿದ್ದೀರಿ? ಬಾಬನ ಕೈಲಿ ಕೊಟ್ಟಿದ್ದೀರಿ. ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ತಿದ್ದಾರೆ ಅಂತ ಅಂದ್ಮೇಲೆ ಏನರ್ಥ? ಅಲ್ಲಿ ಸಂಪಾದನೆ ಆಗತ್ತೋ ಆಗಲ್ವೋ? ಆತ್ಮಿಕ ಸಂಪಾದನೆ ಆಗುತ್ತೆ. ಸ್ಕೂಲಲ್ಲಿ ಶರೀರ ರೂಪ ಸಾಧನವನ್ನು ಒಯ್ದ್ಬಿಟ್ಟು ಸ್ಕೂಲಲ್ಲಿ ಇಟ್ಟಿದ್ದೀರಿ ತಾನೆ? ಸ್ಕೂಲ್ನವ್ರು ಹೆಂಗ ಬೇಕು ಹಾಗೆ ನೀವು ಕರ್ಮ ಮಾಡ್ತಿದ್ದೀರಿ ತಾನೆ? ಅದಕ್ಕಾಗಿ ತಾನು ನಿಮ್ಗೆ ಸಂಬಳ ಬರ್ತಾ ಇದೆ. ಹಾಗೆ ಇಲ್ಲಿ ಮನಸ್ಸು ಹೇಳುವಂತ ಸಾಧನವನ್ನು ಶಿವಬಾಬನ ಕೈಯಲ್ಲಿ ಮಾತ್ರ ಕೊಡಬೇಕೇ ಹೊರತು ಆ ಸಮಯದಲ್ಲಿ ಮನಸ್ಸನ್ನ ಬೇರೆ ಕಡೆಗೆ ನೀವು ಉಪಯೋಗ ಮಾಡಕೂಡದು.
ಆವಾಗ ಮಾತ್ರ ಆತ್ಮದ ಅಕೌಂಟ್ ಅಲ್ಲಿ ಏನಾಗ್ತದೆ, ಜಮಾ ಆಗತ್ತೆ. ಆಗ್ತದೆ. ಅದು ಜಮಾ ಆದರೆ ಮಾತ್ರ ನಿನ್ನ 63 ಜನ್ಮದ ಸಾಲ ಏನ್ ಮಾಡ್ಬೋದು ನೀನು. ತೀರಿಸ್ಬೋದು. ನೀನು ಸ್ಕೂಲಿಗೆ ಹೋಗ್ಬಿಟ್ಟು ಪಾಠ ಮಾಡಿ ಸಂಬಳ ಬಂದ್ರೆ ತಾನೇ ನೀನು ಕಿರಾಣಿ ಅಂಗಡಿಯವನು ದುಡ್ಡು ಕೊಡ್ಲಿಕ್ಕೆ ಆಗತ್ತೆ, ಹಾಲ್ನವನಿಗೆ ಹಣ ಕೊಡ್ಲಿಕ್ಕೆ ಆಗತ್ತೆ, ಮಗಳ ಮದುವೆಗೆ ಮಾಡಿರೋದು ಸಾಲ ತೀರ್ಸ್ಲಿಕ್ಕೆ ಆಗತ್ತೆ. ನೀನು ಕೆಲಸನೇ ಮಾಡಿಲ್ಲ ಅಂತಂದ್ರೆ ನಿನ್ ಲೆಕ್ಕಾಚಾರ ಕ್ಲಿಯರ್ ಆಗೋದು ಹೇಗೆ? ಹಾಗಿದೆ ಆತ್ಮೀಯರೇ, ಈ 3 ಬಿಂದುವಿನ ಬಗ್ಗೆ ಈ ಮೊದಲು ಕೂಡ ನಾವು ಮುಲ್ಲಿಲಿ ಕೇಳಿದೀವೋ ಕೇಳಿಲ್ವೋ? ಕೇಳಿ. ಕೇಳಿದ್ದೀವಿ ಅಣ್ಣ. ಅದರ ಅರ್ಥ ಹಿಂಗಿದೆ ಅಂತ ಗೊತ್ತಿದೆಯಾ ನಮ್ಗೆ? ಈಗ ಗೊತ್ತಾಯ್ತು. ಅದೇನರ್ಥ? ಮುರಳಿಯಲ್ಲಿ ಬಾಬಾ ಏನ್ ಹೇಳ್ತಿದಾರೋ ಆ ಸ್ವರೂಪದಲ್ಲಿ ಇನ್ನೂವರೆಗೂ ನಾವು ಕಲ್ತಿಲ್ಲ. ಬಂದಿಲ್ಲ. ಬರ್ದೇನೆ ಬೇರೆಯವ್ರಿಗೆ ಹೇಳ್ತಾ ಇದ್ದೇವೆ ಏನಂತ, 3 ಬಿಂದು ಹಾಕಿ, ನನಗೆ ಜ್ಞಾನ ಗೊತ್ತಿಲ್ಲ, ನನಗೆ ವಿಧಿ ಗೊತ್ತಿಲ್ಲ, ನಾನೇ ಜೀವನದಲ್ಲಿ ಧಾರಣೆ ಮಾಡಿ ಬೇರೆಯವ್ರಿಗೆ ಹೇಳ್ದೆ ಅದ್ರ ಎಫೆಕ್ಟ್ ಹೆಂಗಾಗ್ಬಿಡ್ತದೆ? ಅಲ್ಲ, ಬರೀ ನಿಮ್ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ನನ್ನ ಬಗ್ಗೆನೂ ನಾನು ಸೇರ್ಕೊಂಡು ಹೇಳ್ತಾ, ಸರಿನಾ? ಅದಕ್ಕಾಗಿ ಆತ್ಮ ಬಿಂದು, ಬಾಬಾ ಬಿಂದು. ಅವ್ರು ನೀವು ಯಾರ ಜೊತೆಗಿದ್ದೀರಿ? ಬಾಬನ ಸಪ್ತ ಗುಣಗಳ ಅನುಭವ ಮಾತ್ರ. ಸರಿ, ಇಷ್ಟ ಮಾಡಿ ಅಂತ ನಮ್ಮಪ್ಪ ನಮ್ಮ ಮಕ್ಕಳಿಗೆ ಹೇಳಿದ್ರು. ಯಾರಿಗೆ ಹೇಳಿದ್ರು? ಮಕ್ಕಳಿಗೆ. ಮಕ್ಕಳಿಗೆ. ಯಾವ ಮಕ್ಕಳಿಗೆ? ಆತ್ಮಿಕ ಮಕ್ಕಳಿಗೆ. ಬುದ್ಧು ಮಕ್ಕಳಿಗೋ ಬುದ್ಧಿವಂತ ಮಕ್ಕಳಿಗೋ? ಬುದ್ಧು ಮಕ್ಕಳಿಗೆ. ಆ ಎಂತ ಮಕ್ಕಳಿಗೆ ಹೇಳಿದ್ರು? ಮಕ್ಕಳಿಗೆ. ಬುದ್ಧು ಮಕ್ಕಳು ಬುದ್ಧಿವಂತರಾಗ್ಲಿ ಅಂತ ಹೇಳಿದ್ರು. ಓಕೆ, ಈ ನನ್ನ ಮಕ್ಕಳು ತುಂಬಾ ಬುದ್ಧಿವಂತರು. ಇವ್ರೇನ್ ಹೇಳಿದ್ರು? ಅದೇ ಹೆಂಗ ಆಗ್ತದೆ ಬಾಬಾ, ನಮ್ಮ ಮನೆ ಕೆಲಸ ಮಾಡಬೇಕು, ಅಡುಗೆ ತಿಂಡಿ ಹೆಂಗ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು, ಮಗಳದು ಮದುವೆ ಬಂತು, ಮಗಂದು ಎಕ್ಸಾಮ್ ಬಂತು, ಎಷ್ಟೆಲ್ಲಾ ಕೆಲಸಗಳಿದ್ದಾವೆ, ಎಷ್ಟೆಲ್ಲಾ ಚಿಂತೆಗಳಿದ್ದಾವೆ, ನಮ್ಗೆ ಮನೆಯವರು ಸೆಂಟ್ರಿಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಆ ಆರೋಗ್ಯ ಸರಿ ಇಲ್ಲ, ಮೆಡಿಸಿನ್ ತಿಂದ್ರೆ ಅಮೃತ ವೇಳೆ ನಿದ್ರೆ ಬರ್ತದೆ ಅಂತ ಇಷ್ಟು ದೊಡ್ಡ ಕಾರಣಗಳನ್ನ ಹೇಳಿದ್ರು. ಯಾರಿಗೆ? ಬಾಬುನಿಗೆ. ಯಾವ್ದ ಕಾರಣ ಹೇಳಿದ್ರು? ಯಾವ್ದ ಕಾರಣ ಹೇಳಿದ್ರು? ಶರೀರಕ್ಕೆ. ಪುರುಷಾರ್ಥಕ್ಕೆ, ಸಾಧನೆಗೆ, ತಪಸ್ಸಿಗೆ, ಜಮಕ್ಕೆ ಇಷ್ಟು ದೊಡ್ಡ ಕಾರಣವನ್ನ ಹೇಳಿದ್ರು. ಹೇಳಿದ್ರು. ಯಾರು? ಮಕ್ಕಳು. ಮಕ್ಕಳು. ಅವಾಗ ಬಾಬನ ಪ್ರಶ್ನೆ, ನಿನ್ನ ಮನಸ್ಸನ್ನ ತೆಗೆದು ಪರಂಧಾಮದಲ್ಲಿ ಇಡ್ಲಿಕ್ಕೆ ನಿಮ್ಮ ಪತಿಯಲ್ಲಿ ಮಧ್ಯದಲ್ಲಿ ಬರ್ತಾರೆ? ಬಾಬನ ಪ್ರಶ್ನೆ, ಪತಿ ಬರ್ತಾರ ಮಧ್ಯದಲ್ಲಿ? ಮೊಬೈಲ್ ಇಲ್ಲ. ಬೇಕಾ? ಪೀಸ್ ಆಫ್ ಇಲ್ಲ. ಮೈಂಡ್ ಚಾನಲ್ ಬೇಕಾ? ಇಲ್ಲ. ಜೂಮ್ ಆ್ಯಪ್ ಬೇಕಾ? ಇಲ್ಲ. ಎದುರುಗಡೆ ಯೋಗೇಶ್ ಅಣ್ಣ ಬೇಕಾ? ಬೇಕಿಲ್ಲ. ಹಾಡ್ ಬೇಕಾ? ಹ್ಮ್. ಏನ್ ಬೇಕು? ಕೇವಲ ಮನಸ್ಸು ಮಾತ್ರ. ಮಾಡ್ಬೇಕು, ಬುದ್ಧಿ ಮನಸ್ಸು ಮನಸ್ಸು. ಬೇಕು, ವಿಧಿ ವಿಧಾನ ಬೇಕು. ನೀವ್ ಏನ್ ಮಾಡ್ತೀರಿ ಅಂತ ಯಾರಿಗೆ ಏನಾದ್ರು ಗೊತ್ತಾಗತ್ತಾ? ಗೊತ್ತಾಗೋದಿಲ್ಲ. ಓಕೆ, ಅಮೃತ ವೇಳೆಯಲ್ಲಿ ನೀವು ಹಾಸಿಗೆಯಲ್ಲಿ ಎದ್ದು ಕೂತ್ಕೊಂಡಿದ್ದೀರಿ, ಯಾರಿಗಾರು ಗೊತ್ತಾಗತ್ತ? ಪಕ್ಕದಲ್ಲಿ ನಿದ್ದೆ ಮಾಡ್ತಿರ್ತಾರ, ನೀವೇನ್ ಮಾಡ್ತಿದ್ದ ಅವ್ರಿಗೆ ಹೆಂಗ್ ಗೊತ್ತಾಗತ್ತೆ? ಹ್ಮ್. ಬಾಬಾ ಹೇಳ್ತಾರೆ, ನಾನು ಕಾರಣ ಕೇಳಲಿಕ್ಕೆ ರೆಡಿ ಇಲ್ಲ, ಈ ಸಾಧನೆ ಮಾಡ್ಲಿಕ್ಕೆ ನಿಮ್ ಸೆಂಟರ್ಗೆ ಹೋಗಿ ಅಂತ ನಾನೇನ್ ಹೇಳಿಲ್ವಲ್ಲ, ಮೌಂಟ್ ಅಬು ಹೋಗು ಅಂತ ಹೇಳಿಲ್ವಲ್ಲ, ಟಿವಿ ಆನ್ ಮಾಡ್ಕೊಳ್ಳಿ ಅಂತ ಹೇಳಿಲ್ವಲ್ಲ, ಹೇಳಿದಾರ ಬಾಬಾ? ಹೇಳಿಲ್ಲ. ಇದೆಲ್ಲ ಈ ಪ್ರಪಂಚದಲ್ಲಿ ಇರುವಂತದ್ದು, ಇದು ಯಾವುದನ್ನು ನೀನು ಉಪಯೋಗ ಮಾಡಕೂಡದು. ಇದನ್ನ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ. ನಿನ್ನ ಮನಸ್ಸು ಈ ಸ್ಥೂಲ ವತನದಲ್ಲಿ ಇರಲೇ ಬಾರದು. ನಿನ್ನ ಶರೀರದ ಕಡೆಗೆ ಆಗ್ಲಿ, ಧನದ ಕಡೆಗೆ ಆಗ್ಲಿ, ಜನದ ಕಡೆಗೆ ಆಗ್ಲಿ, ವಸ್ತುವಾಗ್ಲಿ, ವಿಷಯವಾಗ್ಲಿ, ಸಂಸ್ಕಾರವಾಗ್ಲಿ, ಪಾತ್ರವಾಗ್ಲಿ, ಸತ್ಯವಾಗ್ಲಿ, ತ್ರೇತಾಯುವಾಗ್ಲಿ, ಸಾಕ್ಷಿ, ಇದು ಯಾವುದೂ ಕೂಡ ಬರಕೂಡದು. ಹಾಗೆ ಇದನ್ನ ಮಾಡ್ಲಿಕ್ಕೆ ಏನು ಕಾರಣ ಹೇಳ್ತೀರಿ ಹೇಳಿ ನೋಡೋಣ. ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಹೇಳಿದ್ರು ಕಾರಣ ಹೇಳಿ ನೋಡೋಣ. ಹೇಳಿ ನೋಡೋಣ ಕಾರಣ. ಇವಾಗ ಇದು ನನ್ನ ಹತ್ರ ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಮನಮತ ಬಂದ್ಬಿಟ್ಟಿರುತ್ತಾಳೆ. ಇದು ಯಾರು ಹೇಳ್ತಾರೆ ಅಂತಂದ್ರೆ, ಕೈಲಾಗ್ದಿದ್ದವನು ಮೈ ಪರ್ಚ್ಕೊಂಡಂತೆ, ಸರಿನಾ? ಡ್ಯಾನ್ಸ್ ಮಾಡ್ಲಿಕ್ಕೆ ಬರ್ತಿದ್ದವನು ನೆಲವನ್ನೇ ಎಲ್ಲದಕ್ಕೂ ಅಗಳಾಡೋಗು ಅಂತ ಹೇಳಿದ್ದಂತೆ. ಅಂಥವನು ಮಾತ್ರ ನನಗೆ ಬಂಧನ ಇದೆ ಅಂತ ಬಿಡಿ ಕಾರಣ ಹೇಳ್ತಾರೆ ಹೊರತು, ಈಗ ನಿಮ್ಮ ಮಾತಿನಲ್ಲಿ ನಾನು ಕಾರಣವನ್ನ ಕೇಳಲಿಕ್ಕೆ ರೆಡಿ ಇಲ್ಲ. ಕಾರಣಕ್ಕೂ ನಿವಾರಣ ಕರೋ. ಬೇಕಾಗಿರೋದು ಆತ್ಮ, ಮನಸ್ಸು, ಬಾಬಾ, ಬುದ್ಧಿ ಅಷ್ಟೇ. ಇದ್ರಲ್ಲಿ ಏನು ಮಾಡ್ತಿರೋದು ನಿನಗೆ ಮಾತ್ರ ಗೊತ್ತು, ಶಿವಬಾಬನಿಗೆ ಮಾತ್ರ ಗೊತ್ತು. ಬಿಟ್ರೆ ಮೂರನೇವರಿಗೆ ಇದರ ಬಗ್ಗೆ ಸ್ವಲ್ಪನೂ ಕೂಡ ಏನಾಗೋದಿಲ್ಲ,
ಗೊತ್ತಾಗೋದಿಲ್ಲ. ಅದು ನಿನಗೆ ಮಾತ್ರ ಗೊತ್ತಾಗ್ತಾ ಇರಬೇಕು. ಏನಾಗ್ತಾ ಇರಬೇಕು? ಗೊತ್ತಾಗ್ತಾ ಇರ್ಬೇಕು. ಈಗ ರಾಕೇಶ್ ಅಣ್ಣ ಮನೆಗೆ ಬಂದ್ಬಿಟ್ಟು ರಾತ್ರಿ 12 ಗಂಟೆ ಅಷ್ಟೊತ್ತಿಗೆ ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದಾರೆ. ಏನ್ ನೋಡ್ತಾ ಇದ್ದಾರೆ? ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್. ಮೊದಲೇ ದಿನ ರಾತ್ರಿ ಪೂರ್ತಿ ನಿದ್ರೆ ಮಾಡಿಲ್ಲ, ಆದ್ರೂ ಮ್ಯಾಚ್ ನೋಡ್ತಾ ಇದ್ದಾರೆ. ಅವ್ರ ಅಮ್ಮ ಅಪ್ಪ ಬಂದ್ಬಿಟ್ಟು ನೋಡ್ತಾರೆ, ಏನ್ ಮಾಡ್ತಿದ್ದಾರೆ ನನ್ನ ಮಗರಾಯ ಅಂತ. ಇವ್ರು ಕಣ್ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದಾರೆ, ಸುಖವನ್ನು ಅನುಭವ ಮಾಡ್ತಾ ಇದ್ದಾರೆ. ಯಾರು? ರಾಕೇಶ್ ಅಣ್ಣ. ಅವ್ರ ಅಪ್ಪ ಅಮ್ಮನಿಗೆ ಅರ್ಥನೇ ಆಗ್ತಾ ಇಲ್ಲ ಇದೇನಾಗ್ತಾ ಇದೆ ಅಂತ ಬಿಟ್ಟು. ಆ ಕ್ರಿಕೆಟ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಪಾಪ ಅವರಿಗೆ. ಯಾಕಪ್ಪ 12 ಗಂಟೆ ಆಯ್ತಾ ಮಲ್ಕೊಂಡು ಸುಮ್ಮನೆ ನೀನು, ಇನ್ನೊಂದು 10 ಓವರ್ ಇದೆ, ಯಾರು ವಿನ್ ಆಗ್ತಾರೋ ಗೊತ್ತಾಗೋದಿಲ್ಲ ಅಂದ್ಬಿಟ್ಟು ಅವ್ರು ಮಸ್ತ್ ಆಗಿದ್ದಾರೆ. ಯಾರು? ರಾಕೇಶ್. ಅವಾಗ ನಿದ್ರೆ ಬರ್ತದ? ಬರೋದಿಲ್ಲ. ಸುಸ್ತಾಗತ್ತಾ? ಆಗೋದಿಲ್ಲ. ಬೇಜಾರಾಗತ್ತಾ? ಹಾಗಿದೆ. ಆ ಆಗಲ್ಲ. ಕರ್ಮದ ಫಲವನ್ನು ಯಾರು ಅನುಭವಿಸ್ತಾ ಇದ್ದಾರೆ? ನಾನು. ಅಲ್ಲಿ ಅಪ್ಪ ಅಮ್ಮನಿಗೆ ಏನೂ ಗೊತ್ತಾಗ್ತಾನೆ ಇಲ್ಲ, ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಇವ್ರ ಕ್ರಿಕೆಟ್ ನೋಡೋದು. ಹೌದಲ್ವಾ? ಬೈತಾರಣ್ಣ. ಹಾ. ಮಲ್ಕೋಗು ಅಂತ ಬೈತಾರೆ. ಹಾಗೆ ಇಲ್ಲೂನು ಕೂಡ ನೀವೇನು ಮಾಡ್ತಿದ್ದೀರಿ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಈಗ ಭಗವಂತನ ಪ್ರಶ್ನೆ, ಈ 3 ಬಿಂದು ಹಾಕೋದನ್ನ ಎಲ್ಲಿ, ಯಾವಾಗ, ಯಾವ ಸಮಯದಲ್ಲಿ ಯಾರು ಮಾಡಲಿಕ್ಕೆ ಸಾಧ್ಯ? ನಾನು ಹಾಕ್ಬೋದು. ಎಲ್ಲಿ? ನನ್ನ ಪುರುಷ ಅಮೃತ ವೇಳೆಯಲ್ಲಿ ಮಾತ್ರ ಮಾಡಬಹುದಾ? ಎಲ್ಲ ಸಮಯದಲ್ಲೂ ಹಾಕ್ಬೇಕು. ಬಾಬಾನ ಮನೇಲಿ ಮಾತ್ರ ಮಾಡಬಹುದಾ? ಬಸ್ಸಲ್ಲಿ ಮಾಡ್ಲಿಕ್ಕೆ ಆಗಲ್ವಾ? ಮಾಡ್ಬೋದಣ್ಣ. ವಾಕಿಂಗ್ ಅಲ್ಲಿ ಹೋದಾಗ, ಮಾಡ್ಬೋದು. ಡ್ರೈವಿಂಗ್ ಅಲ್ಲಿ ಹೋದಾಗ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ನೀವು ಡ್ರೈವಿಂಗ್ ಮಾಡ್ಬೇಕಾದ್ರೆ ಮಾಡ್ಬೇಡಿ. ಸಿಗ್ನಲ್ ಬಿದ್ದಾಗ ಮಾಡ್ಬೋದಣ್ಣ. ನೀವು ಡ್ರೈವಿಂಗ್ ಮಾಡ್ಬೇಕಾದ್ರೆ ಮಾಡಬೇಡಿ, ಸರಿನಾ? ನೀವು ಬಿಂದು ಆಗೋದ್ರ ಜೊತೆ ಎಲ್ಲರನ್ನು ಬಿಂದು ಮಾಡ್ಬಿಡ್ತೀರಾ ಆಮೇಲೆ ನೀವು, ಸರಿನಾ? ಅದಕ್ಕಾಗಿ ಮಾಡುವಂತ ಮನೋಸ್ಥಿತಿ ಇದ್ರೆ, ಇಚ್ಛೆ ಇದ್ರೆ, ವಿಧಿ ಗೊತ್ತಿದ್ರೆ, ಯಾರು ಬೇಕಾದು, ಎಲ್ಲಿ ಬೇಕಾದು, ಯಾವಾಗ ಬೇಕಾದು ಇದನ್ನ ಮಾಡಲಿಕ್ಕೆ ಇದೆ ಅಂತ ಸುಂದರವಾದಂತ ನಿವಾರಣೆಯನ್ನ ಬಾಬಾ ನನಗೆ ಕೊಟ್ಟಿದ್ದಾರೆ. ಈಗ ಬಾಬಾ ನಿಮ್ ಯಾವ್ದಾದ್ರು ಕಂಪ್ಲೇಂಟ್ ಅನ್ನು ತಗೊಳ್ಳಿಕ್ಕೆ ರೆಡಿ ಇದ್ದಾರೋ ಇಲ್ವೋ? ಇಲ್ಲ. ರೆಡಿ ಇಲ್ಲ. ಆ ಇಲ್ಲ. ರೆಡಿ ಇಲ್ಲ. ಯಾವ ಕಾರಣವನ್ನು ಕೇಳಲಿಕ್ಕೆ ರೆಡಿ ಇಲ್ಲ. ಯಾಕಂತಂದ್ರೆ ಓಕೆ, ಆತ್ಮ ಯಾವಾಗ್ಲೂ ಎವರ್ ರೆಡಿ ಇರುತ್ತಾ? ಇರುತ್ತೆ. ಯಾರು ನೆನ್ಪು ಮಾಡ್ಬೇಕು? ಶಿವಬಾಬಾ ಅವ್ರು ಯಾವಾಗ ಸಿಗ್ತಾರೆ, ಯಾವಾಗ ಸಿಗೋದಿಲ್ಲ? ಎಲ್ಲ ಸಮಯನೂ ಸಿಗ್ತಾರೆ. ಎಲ್ಲ ಇಲ್ಲಪ್ಪ, ಟೈಮಲ್ಲೂ ಸಿಗ್ತಾರೆ. ಇಲ್ಲ ಅಮಾವಾಸ್ಯೆ ಟೈಮಲ್ಲಿ ಅವ್ರು ಸಿಗೋದಿಲ್ಲ, ಅವ್ರು ಬರೋದಿಲ್ಲ ಅಲ್ವಾ? ಇಲ್ಲ, ಇರ್ತಾರೆ. ರಾತ್ರಿ 12 ಗಂಟೆಗೆ ಸಿಗೋದಿಲ್ಲ, ಅವ್ರು ನಿದ್ರೆ ಮಾಡ್ತಿರ್ತಾರೆ ಅಲ್ವಾ? ಇಲ್ಲ ಸಿಗ್ತಾರೆ. ಅಮೃತ ವೇಳೆ ಆದ್ಮೇಲೆ ಸಿಗೋದಿಲ್ಲಪ್ಪ, ಅವರು ಭಕ್ತರ ಇಷ್ಟ ಪೂರ್ಣ ಮಾಡ್ಲಿಕ್ಕೆ ಹೋಗ್ತಾರೆ, ಅವ್ರು ಸಿಗೋದಿಲ್ಲ ನಮ್ಗೆ. ಸಿಗ್ತಾರಾ? ಸಿಗ್ತಾರೆ. ಅನನ್ಯ ಮಕ್ಕಳಿಗೆ ಬಾಬಾ ಯಾವಾಗ್ಲೂ ಸಿಗ್ತಾರಂತೆ. ಏನ್ ಮಾಡ್ತಾರೆ? ಸದಾ ಅನನ್ಯ ಮಕ್ಕಳಿಗೆ ಬಾಬಾ ಯಾವಾಗ್ಲೂ ಸಿಗ್ತಾರೆ. ಅಣ್ಣವ್ರೆ ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ವಿಷಯ ಹೇಳಿದ್ರು ನೋಡಿ. ಇವತ್ತಿನ ಕ್ಲಾಸಲ್ಲಿ ಇದರಷ್ಟು ಬೆಸ್ಟ್ ವಿಷಯ ಯಾವುದೂ ಇಲ್ಲ. ಯಾವುದು? ಬಿಂದು ಇಡೋದು. ಅಲ್ಲ, ಅನನ್ಯ ಮಕ್ಕಳಿಗೆ ಯಾವಾಗ್ಲೂ ಸಿಗ್ತಾರೆ ಅಂತಂದ್ರೆ ಅಮೃತ ವೇಳೆಗೆ ಯಾಕೆ ಅಣ್ಣವ್ರು ಬೆಳಿಗ್ಗೆ ಎದ್ಬಿಟ್ಟು ನಾವು ಯೋಗ ಮಾಡ್ಬೇಕು? ಆ ಚಳಿಯಲ್ಲಿ ನಿದ್ರೆ ಬಿಟ್ಬಿಟ್ಟು ಯಾಕ್ರಿ ಕಷ್ಟ ಪಡ್ಬೇಕು? ಯಾವಾಗ್ಲೂ ಸಿಗ್ತಾರಲ್ಲ 24/7. ಅಮಾವಾಸ್ಯೆಲ್ಲೂ ಸಿಗ್ತಾರೆ ಅಂತಂದ್ರಿ, ರಾತ್ರಿಯಲ್ಲೂ ಸಿಗ್ತಾರೆ ಅಂತಂದ್ರಿ, ಯಾವಾಗ್ಲೂ ಸಿಗ್ತದೆ. ಅಮೃತ ವೇಳೆಗೆ ಯಾಕೆ ಹೇಳ್ಬೇಕು? ಕಷ್ಟ ಯಾಕೆ ಪಡ್ಬೇಕು? ಆಮೇಲೆ ಎದ್ಬಿಟ್ಟು ಏನ್ ಮಾಡೋಣ? ತಗೊಂಡ್ರಾಯ್ತು. ಬಿಂದು ಹಾಕೋಣಲ್ಲ. ಇಂಥ ಬುದ್ಧಿವಂತ ಮಕ್ಕಳು ಇದ್ದಾರೆ ಬಾಬನ ಹತ್ರ ಅಲ್ವಾ? ಬಾಬಾ ಹೇಳ್ತಾರೆ ಆವಾಗ್ಲೂ ನೆನಪು ಮಾಡ್ಬೋದು, ಆದ್ರೆ ವೆಹಿಕಲ್ಗಳು ಹಾರ್ನ್ಗಳು ಬರ್ತಾ ಇರ್ತಾವಲ್ಲ, ಮೊಮ್ಮಕ್ಕಳು ಮಾತಾಡ್ತಾ ಇರ್ತದಲ್ಲ, ಮೊಬೈಲ್ ಸೌಂಡ್ ಬರ್ತಾ ಇರ್ತದಲ್ಲ, ವಾತಾವರಣ ವಾಯುಮಂಡಲದಲ್ಲಿ ಜನರ ವೈಬ್ರೇಷನ್ ಪ್ರಭಾವ ಬೀಳದ್. ನಾನು ಸಿಗ್ತೇನೆ, ಆದ್ರೆ ಈ ಎಲ್ಲದಿಂದ ನಿನ್ನ ಮನಸ್ಸನ್ನ ತೆಗೆದು ನನ್ನಲ್ಲಿ ಇಡೋದು ಅಷ್ಟು ಈಸಿ ಇಲ್ಲ. ನಿಮ್ಗೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇರ್ತದೆ. ಅರ್ಥ ಆಯ್ತಾ? ಅದಕ್ಕಾಗಿ ಅನನ್ಯ ಮಕ್ಕಳು, ಸತ್ಯವಾದ ಮಕ್ಕಳು ಯಾವಾಗ್ಲೂ ಬಾಬಾ ಜೊತೆಗೆ ಇರ್ತಾರೆ. ಈಗ ಹೇಳಿ, ಸಾಧನೆಗೆ, ಪುರುಷಾರ್ಥಕ್ಕೆ, ಸೇವೆಗೆ ನಿಮಗೆ ಯಾರು ಅಡ್ಡಗಾಲ ಹಾಕಿದ್ದಾರೆ? ನಾವೇ ನಾನೇ ದೊಡ್ಡ ಬೇಲಿಯನ್ನ, ದೊಡ್ಡ ಗೋಡೆಯನ್ನ ಹಾಕೊಂಡಿದ್ದೀನಿ. ಯಾವ ಗೋಡೆ ಅದು? ಒಂದು ಆರೋಗ್ಯ, 2ನೇದು ಚಳಿ, 3ನೇದು ಪತಿ, 4ನೇದು ಮೊಮ್ಮಕ್ಕಳು.
ಐದನೇದು ವಯಸ್ಸು. ಯಾರು ಹಾಕೊಂಡಿರೋದು ಇದನ್ನ? ನಾವೇ ಅನ್ಮ ತೆಗೆದಾಕ್ಬೇಕು ಯಾರು? ನಾನೇ. ನಾವೇ ತೆಗಿದಾಕ್ಬೇಕು. ಅದನ್ನೇ ಬಾಬಾ ಹೇಳ್ತಾರ. ಇನ್ಮೇಲೆ ಯಾವುದೇ ಸಾಧನೆಗೆ, ಸೇವೆಗೆ, ಪುರುಷಾರ್ಥಕ್ಕೆ ನಾನು ಯಾವುದೇ ಕಾರಣವನ್ನು ಹೇಳ್ತಾ ಇಲ್ಲ. ನಿಮ್ಗೆ ಸೇವೆ ಮಾಡ್ಬೇಕೆ ಅಂತ ಯಾರೋ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಜ್ಞಾನ ಕೊಡಿ ಅಂತ ಬಾಬಾ ಏನು ಹೇಳಿಲ್ವಲ್ಲ. ಅಂದ್ರೆ ಬಾಬಾ ಕೊಡಬಾರ್ದು ಅಂತ ಹೇಳಿಲ್ಲ. ಈ ಮುರಳಿಯ ಆಧಾರದಲ್ಲಿ ಬಾಬಾ ಹೇಳ್ತಾರೆ, ಜಮದ ಖಾತೆ ಮಾಡ್ಲಿಕ್ಕೆ ಯಾವುದೇ ವಸ್ತು, ವ್ಯಕ್ತಿ, ವಿಷಯದ ಅವಶ್ಯಕತೆ ಇಲ್ಲ. ಮಕ್ಕಳೇ, ಇನ್ನ ಮೇಲೆ ಈ ರೀತಿ ಸಾಧನೆಯ ತುಂಬಾ ಅವಶ್ಯಕತೆ ಇದೆ. ಒಂದೊಂದು ಆತ್ಮನ ಮನೆ ಹೋಗ್ಬಿಟ್ಟು, ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಪಾಂಪ್ಲೆಟ್ಸ್ ಕೊಡುವಂತ ಸಮಯ ಇವಾಗ ಮುಗೀತು. ಇವಾಗ ಏನ್ ಮಾಡ್ಬೇಕು? ನೀವ್ ಎಲ್ಲಿದ್ದೀರೋ ಅಲ್ಲೇ ಇದ್ದು, ಮದ್ವೆ ಮನೆ ಇರ್ಲಿ, ಮಕ್ಕಳ ಮದುವೆ ಇರ್ಲಿ, ಆರೋಗ್ಯ ಸರಿ ಇಲ್ಲದೆ ಇರ್ಲಿ, ಹಾಸ್ಪಿಟಲ್ ಅಲ್ಲಿ ಇರ್ಲಿ, ಮೊಮ್ಮಕ್ಕಳಿರ್ಲಿ, ಏನೇ ಇದ್ರು ಕೂಡ ಮಧ್ಯ ಮಧ್ಯ ಸಮಯ ತೆಗೆದು ಏನ್ ಮಾಡ್ಬೇಕು? ಇದನ್ನು ಮಾಡಲೇಬೇಕು. ಆತ್ಮೀಯರೇ, ಲೌಕಿಕದಲ್ಲಿ ಏನೇ ಕೆಲಸ ಕಾರ್ಯಗಳಿದ್ರೂ ಕೂಡ ಲೌಕಿಕ ಸಂಪಾದನೆ ಕಡೆಗೆ ವರ್ತಮಾನ ಸಮಯದಲ್ಲಿ ಜನರು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೋ ಇಲ್ವೋ? ಕೊಡ್ತಾ ಇದ್ದಾರೆ. ಅಲ್ವಾ? ಏನೇ ಆಗ್ಲಿ ಡ್ಯೂಟಿಗೆ ಹೋಗೇ ಹೋಗ್ತಾರೆ. ಯಾಕೆ ಹೇಳಿ? ಸಂಪಾದನೆ ಬೇಕು. ಹಣ ಸಂಪಾದನೆ ಬೇಕು. ಕೆಲಸದಿಂದ ತೆಗೆದಾಕ್ಬಿಟ್ರೆ ಹಣ ಅಲ್ವಾ? ಇರೋದಿಲ್ಲ. ಯಾಕಂದ್ರೆ EMI ಬೇಕಲ್ಲ, ಸಾಲ ಮಾಡ್ಕೊಂಡ್ಬಿಟ್ಟಿದೀವಲ್ಲ, ಪೇಮೆಂಟ್ ಮಾಡ್ಬೇಕಲ್ವಾ? ಆವಾಗ ಅದಕ್ಕೆ ನಾವೇನ್ ಮಾಡ್ತೀವಿ? ಸ್ಥೂಲ ಸಂಪಾದನೆಗೆ ಅಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತೀವಿ, ಆಧ್ಯಾತ್ಮಿಕ ಸಂಪಾದನೆಯನ್ನು ಕೂಡ ಸೆಕೆಂಡ್ ಥರ್ಡ್ ಕೊಟ್ಬಿಡ್ತೀವಿ. ಅದೇ ಆಧ್ಯಾತ್ಮಿಕ ಸಂಪಾದನೆಗೆ ಮೊದಲ ಪ್ರಾಧಾನ್ಯತೆಯನ್ನು ಕೊಟ್ಟಾಗ ಸ್ಥೂಲ ಸಂಪಾದನೆ ಕೂಡ ಸರಿ ಬರುತ್ತೆ ಹೇಳುವಂತ ಆ ವಿವೇಕ ಬುದ್ಧಿ ಇನ್ನು ನಮ್ಮಲ್ಲಿ ಬಂದಿಲ್ಲ. ಅದರ ಲಾಭವನ್ನು ನಾವು ಪಡ್ಕೊಂಡಿಲ್ಲ. ಅದರಿಂದ ದಿನನಿತ್ಯದ ನಮ್ಮ ಕಾರ್ಯ ಇಷ್ಟು ಸಹಜವಾಗತ್ತೆ, ಸರಳವಾಗತ್ತೆ, ಬಾಬನ ಜೊತೆ ಹೇಗಿರ್ತದೆ ಹೇಳುವಂಥದ್ದು ಇನ್ನೂ ನಮ್ಮ ಜೀವನದಲ್ಲಿ ನಾವು ಕಂಡ್ಕೊಂಡಿಲ್ಲ. ಅದಕ್ಕಾಗಿ ಇನ್ನು ಮೇಲೆ ಸಾಧನೆಗೆ, ಪುರುಷಾರ್ಥಕ್ಕೆ, ತಪಸ್ಸಿಗೆ, ಬೇಹದ್ದಿನ ಸೇವೆಗೆ ಯಾವುದೇ ಕಾರಣವನ್ನ ಕೇಳಲಿಕ್ಕೆ ಬಾಬಾ ರೆಡಿ ಇಲ್ಲ. ಯಾಕಂತಂದ್ರೆ ಈ ಒಂದು ಸಾಧನೆ ಮಾಡ್ಲಿಕ್ಕೆ ನಿಮ್ಗೆ ಯಾರ ಅವಶ್ಯಕತೆನೂ ಬೇಕಾಗಿಲ್ಲ. ಮಾಡ್ಬೇಕಾಗಿರೋದೇನು? ಆತ್ಮ ಬಿಂದು, ಬಾಬಾ ಬಿಂದು, ರಾಮ ಬಿಂದು. ಈ ಎಲ್ಲ ಕೆಲಸ ಮುಗಿದ ಮೇಲೆ ಮುಂದೆ ಯಾವ್ದು ಬರ್ತದೆ? ರಾಮ. ನಿಮ್ಗೆ ಹೇಳಿದ ಅರ್ಥ ಆಗ್ತಾ ಇದೆಯೋ ಅರ್ಥ ಆಗ್ತಾ ಇಲ್ವೋ? ಅರ್ಥ ಆಗ್ತಾ ಇದೆ. ಆ ಸಮಯದಲ್ಲಿ ನೀವು ಮೂರು ಲೋಕದ ಸೇವೆಯ ಬಗ್ಗೆನೂ ಕೂಡ ಚಿಂತೆ ಮಾಡುವ ಹಾಗೆ ಇಲ್ಲ. ನೀವು ಸ್ಕೂಲಲ್ಲಿ ಪಾಠ ಮಾಡ್ತಿದ್ದೀರಿ ಅಂತಂದ್ರೆ, ಇವತ್ತು ನಾನು ಮನೆಗೆ ಹೋಗ್ಬೇಕಾದ್ರೆ ನನ್ನ ಮಗ ಕಾಯ್ತಾ ಇರ್ತಾನೆ, ಅವನಿಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ತಗೊಂಡ್ ಹೋಗ್ಬೇಕು ಅಂತ ಯೋಚನೆ ಮಾಡ್ತೀರಿ? ಇಲ್ಲ. ಅಥವಾ ಇವತ್ತು ಸಾಯಂಕಾಲ ಚೀಟಿಗೆ ಲಾಸ್ಟ್ ಡೇ, ಇವತ್ತು ನಾನು ಅವ್ರಿಗೆ ದುಡ್ಡು ಕೊಡಬೇಕು ಅಥವಾ ಎಲೆಕ್ಟ್ರಿಕಲ್ ಬಿಲ್ ಪೇಮೆಂಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀರಾ? ಇಲ್ಲ. ಏನ್ ಯೋಚನೆ ಮಾಡ್ತೀರಿ? ಸಂಪಾದನೆ. ಪಾಠ ಮಾಡೋದು ಅಷ್ಟೇ ಕೆಲಸ ನಿಮ್ದು, ಹೌದಾ? ಹಾಗೆ ಬಿಂದು ಅಂತಂದ್ರೇನು? ನೀವು ಯಾರ ಜೊತೆಗಿದ್ರಿ? ಕೇವಲ ಬಾಬನ್ ಜೊತೆಗೆ ಮಾತ್ರ ಇದ್ದೀರಿ ಅಂತಂದ್ರೆ. ಓಕೆ, ಈಗ ಹೇಳಿ, ನೀವು ಬಿಂದು ಹಾಕಿದಿರಿ. ಯಾವ ಬಿಂದು? ಆತ್ಮ ಬಿಂದು, ಬಾಬಾ ಬಿಂದು, ರಾಮ ಬಿಂದು ಹಾಕಿದ್ದೀರಿ. ಹೆಂಗ್ ಗೊತ್ತಾಗ್ತದೆ? ಹೆಂಗ್ ಗೊತ್ತಾಗ್ತದೆ? ಆಗಿರುತ್ತಲ್ಲ ಮನಸ್ಸು ಬುದ್ಧಿ. ನೀವು ಯಾರ ಜೊತೆಗಿದ್ದೀರಿ ಇವಾಗ? ನೀವು ಯಾರ ಜೊತೆಗಿದ್ದೀರಿ? ಬಾಬಾ ಜೊತೆ ಬಾಬಾದಲ್ಲಿ ಏನಿದೆ? ಸಪ್ತಗುಣಗಳು. ಶಾಂತಿ ಇದೆ. ಸಪ್ತ ಗುಣಗಳು. ಅದರ ಮಾತು ಅನುಭವ ಆಗ್ತಾ ಇರ್ಬೇಕಷ್ಟೇ. ರಾಕೇಶ್ ಅಣ್ಣ ಏನ್ ಮಾಡ್ತಿದ್ದಾರೆ? ಕೇಳ್ತಾ ಇದ್ದಾರೆ. ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ನೋಡ್ತಿದ್ದಾರೆ. ಅದ್ರಲ್ಲಿ ಏನಿದೆ? ಕ್ರಿಕೆಟ್ ಇದೆ. ಅವ್ರು ಯಾರ ಜೊತೆಗಿದ್ದಾರೆ? ಕ್ರಿಕೆಟ್ ಜೊತೆಗಿದ್ದಾರೆ. ವಿಷಯ ಮುಗೀತಲ್ವಾ ಅಲ್ಲಿ? ಕಣ್ಣು ಅದಲ್ಲಿದೆ, ಕಿವಿನೂ ಅದಲ್ಲಿದೆ, ಬಾಯಿನೂ ಅದಲ್ಲಿದೆ, ಎಲ್ಲನೂ ಅದಲ್ಲಿದೆ ಅಂದ್ಮೇಲೆ ಅವ್ರು ಕ್ರಿಕೆಟ್ ಜೊತೆಗೆ ಮಾತ್ರ ಇದ್ದಾರೆ. ಅದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಮಾತ್ರ ಇದೆ ಹೊರತು ಅಲ್ಲಿ ನ್ಯೂಜಿಲೆಂಡ್ ಇಲ್ವೇ ಇಲ್ಲ. ಇದೆಯಾ ರಾಕೇಶ್ ಅಣ್ಣ? ಇಲ್ಲ. ಇಲ್ಲ ತಾನೆ? ಅಲ್ಲಿ ಎದುರುಗಡೆ ಏನಿದೋ ಅದ್ರ ಜೊತೆಗೆ ಮಾತ್ರ ನೀವು ಕನೆಕ್ಟ್ ಆಗಿದ್ದೀರಿ ಅಷ್ಟೇ, ಹೌದಾ? ಹಾಗೆ ನಾನು ಆತ್ಮ ಬೇರೆ ಎಲ್ಲದಿಂದ ಡಿಸ್ಕನೆಕ್ಟ್ ಆಗಿದ್ದೇನೆ ಅಂತಂದ್ರೆ, ಬಾಬನ್ ಜೊತೆಗಿದ್ದೇನೆ ಅಂತಂದ್ರೆ ಶಿವಬಾಬಾ ಅಲ್ಲ, ಪರಮಾತ್ಮ ಅಲ್ಲ, ಬಿಂದು ಅಲ್ಲ. ಯಾರು ಶಿವಬಾಬಾ ಅಂತಂದ್ರೆ? ನಿರಾಕಾರ. ಸಪ್ತಗುಣ. ನಿರಾಕಾರನೂ ಅಲ್ಲ, ಸಪ್ತಗುಣ. ಅವಾಗ ನಿಮ್ಗೆ ಏನ್ ಅನುಭವ ಆಗ್ಬೇಕು? ಸಪ್ತ ಗುಣಗಳ ಅನುಭವ, ಹಗುರತೆಯ ಅನುಭವ, ವಿಕರ್ಮ ವಿನಾಶ ಆಗ್ತಾ ಇರುವಂತ ಅನುಭವ. ನೀವು ಅವಾಗ ಏನ್ ಸಂಪಾದನೆ ಮಾಡಿದಿರೋ ಆ ಸಂಪಾದನೆಯನ್ನ ಬಾಬಾ ನಿಮ್ಮ ಒಬಿಡಿಯಂಟ್ ಸರ್ವೆಂಟ್ ಆಗಿ ಬೇರೆಯವ್ರಿಗೆ ಪೇಮೆಂಟ್ ಮಾಡ್ತಾ ಹೋದಾಗ ಲೆಕ್ಕಾಚಾರ ಕ್ಲಿಯರ್ ಆಗ್ತಾ ಇರುವಂತ ಅನುಭವ. ಲೈಟ್ನೆಸ್ ಅಷ್ಟೇ. ಒಂದು ಮಾತೆ ತಗೊಂಡಾಗ ನಿಮ್ಗೆ ಏನ್ ಅನುಭವ ಆಗ್ತದೆ?
ಶಕ್ತಿ ಅಲ್ಲ. ಕಾರ್ಯದಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಮಾತ್ರೆ ತಗೊಂಡಿದ್ದೀರೋ ತಲೆನೋವಿದೆ, ತಲೆನೋವು ಕಡಿಮೆ ಆಗ್ತಾ ಇದೆ, ಹೊಟ್ಟೆ ನೋವಿದ್ರೆ ಹೊಟ್ಟೆ ನೋವು ಕಡಿಮೆ ಆಗ್ತಿದೆ. ಎಲ್ಲ ಕಡಿಮೆ ಆಗ್ತದೆ. ಹಾಗೆ ನೀವು ಮನಸ್ಸನ್ನು ಯಾರ ಕೈಲಿ ಕೊಟ್ಟಿದ್ದೀರಿ? ಬಾಬಾ ಕೈ ಅಲ್ವಾ? ಅವಾಗ ಬಾಬಾ ಆದ್ಮೇಲೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾಗ ಆ ಕರ್ಮದ ಫಲದ ಬಗ್ಗೆ ಮಾತ್ರ ನೀವೇನ್ ಮಾಡ್ಬೇಕು? ಅನುಭವ ಅನು ಅದನ್ನೇ ಬಾಬಾ ಇವತ್ತಿನ ವರದಾನ ಹೇಳಿದ್ದಾರೆ, ಏಕ್ ಬಾಪ್. ದೂಸರಾ ನಾ ದೂಸರನ್ನ ಕೊಯ್. ನಿಮ್ಮ ಮನಸ್ಸಿನಲ್ಲಿ ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರು ಇರಬಾರ್ದು. ಇರಕೂಡದು. ಹಾಗಂತ ಶಿವಬಾಬಾ 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 ಅಂತ ಬಾಯಲ್ಲಿ ಶಬ್ದ ಅಲ್ಲ, ತಂದೆ ಅಲ್ಲ, ಗುರು ಅಲ್ಲ, ಶಿಕ್ಷಕ ಅಲ್ಲ, ಸ್ವದರ್ಶನ ಚಕ್ರ ಅಲ್ಲ, ಏನೂ ಅಲ್ಲ. ಕೇವಲ ಏನು? ಅನುಭವ, ಯಾವ ಅನುಭವ? ಸಪ್ತಗುಣ. ಗುಣಗಳ ಆ ಅನುಭವ. ಸಪ್ತ ಗುಣಗಳ ಅನುಭವ ಏನು ಬಾಬನ್ ಜೊತೆಗಿದ್ದೀರಿ, ಅದು ಒಂದೇ ರೀತಿ ಇರ್ತದೋ ಚೇಂಜ್ ಆಗ್ತಾ ಇರ್ತದೋ? ಒಂದೇ ರೀತಿ ಇದಾಗ್ತಾ ಇರ್ತದೆ ಅಣ್ಣ. ನಿಮ್ಮ ಮನಸ್ಸನ್ನ ಬಾಬನಲ್ಲಿ ಮಾತ್ರ ಇಟ್ಟಿದ್ದೀರಿ, ಬಾಬನ ಸುಖದ ಅನುಭವ ಮಾಡ್ತಾ, ಅದು ಒಂದೇ ರೀತಿ ಇರ್ತದೋ ಚೇಂಜ್ ಆಗ್ತಾ ಇರ್ತದೋ? ಸುಖದ ಬೇರೆ ಅನುಭವ ಒಂದೇ ರೀತಿ ಇರ್ತದೆ. ಆ ಬೇರೆ ಬೇರೆ ಆಗುತ್ತೆ. ಇವಾಗ ನೀವು ಮಾತ್ರೆ ತಗೊಂಡಿದ್ದೀರಿ, ತಲೆನೋವು ಕಡಿಮೆ ಆಗ್ತಾ ಇದೆ, ಒಂದೇ ರೀತಿ ಇರ್ತದೋ ಚೇಂಜ್ ಆಗ್ತಾ ಇರ್ತದೋ? ಬೇರೆ ತರನೇ ಡೌನ್ ಊಟ ಆಗ್ತಾ ಮಾಡ್ತಾ ಇರ್ತದೆ. ಇದ್ದೀರಿ, ಹೊಟ್ಟೆ ತುಂಬ್ತಾ ಇದೆ, ಒಂದೇ ರೀತಿ ಇರ್ತದೋ ಚೇಂಜ್ ಆಗತ್ತೋ? ಚೇಂಜ್ ಆಗುತ್ತೆ. ಚೇಂಜ್ ಆಗ್ತಾ ಇರ್ತದೆ. ಆ ಚೇಂಜ್ ಹೇಳುದು ಆತ್ಮನಿಗೆ ಖುಷಿ ಕೊಡತ್ತೋ ಕೊಡಲ್ವೋ? ಕೊಡುತ್ತೆ. ಒಂದೇ ರೀತಿ ಇದ್ರೆ ತಾನೇ ಅದು ಖುಷಿ ಕೊಡೋದಲ್ಲ. ಚೇಂಜಸ್, ಇಂಪ್ರೂವ್ಮೆಂಟ್ಸ್ ಜಮಾದ ಖಾತೆ ಕಡೆಗೆ ಹೋದಾಗ ಆತ್ಮನಿಗೆ ಇಷ್ಟ ಆಗತ್ತೋ ಆಗಲ್ವೋ? ಅದೇ ಆಗುತ್ತೆ. ಈಗ ನಾಗರ ತಕ ಸ್ಕೂಲಲ್ಲಿ ಪಾಠ ಮಾಡ್ತಾ ಇರ್ತಾರೆ, ಏನ್ ಮಾಡ್ತಿರ್ತಾರೆ? ಪಾಠ ಮಾಡ್ತಾ ಇರ್ತಾರೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ? 10 ಗಂಟೆಯಿಂದ 4 ಗಂಟೆ ತನಕ. ಹಾ, 4 ಗಂಟೆಗೆ ಬಂದ್ಬಿಟ್ಟು ಯೋಗೇಶ್ ಅಣ್ಣ ಬಂದ್ಬಿಟ್ಟು ಕಾಲೇಜ್ ಪ್ರಿನ್ಸಿಪಾಲ್ ಸರಿನಾ ಬಂದ್ಬಿಟ್ಟು ಹೇಳ್ತಾರೆ, ನೋಡಿ ಅಕ್ಕೋರೆ, ಬೆಳಗಿಂದ ಸಾಯಂಕಾಲದವರೆಗೆ ನೀವು ಪಾಠ ಮಾಡಿದ್ರೆ ನಿಮ್ಗೆ 1,000 ರೂಪಾಯಿ ಸಂಬಳ. ಎಷ್ಟು ಸಂಬಳ? 1,000 1,000. ಈಗ 4 ರಿಂದ 5 ಗಂಟೆವರೆಗೂ ನೀವೇನ್ ಮಾಡಿ ಒಂದು ಎಕ್ಸ್ಟ್ರಾ ಕ್ಲಾಸ್ ತಗೊಳ್ಳಿ. ಏನ್ ತಗೊಳ್ಳಿ? ಎಕ್ಸ್ಟ್ರಾ ಸ್ಪೆಷಲ್ ಕ್ಲಾಸ್. ಕ್ಲಾಸ್. ಬರೀ 1 ಅವರಿಗೆ 500 ರೂಪಾಯಿ ಕೊಡ್ತೇನೆ. ಎಷ್ಟು ಕೊಡ್ತೇನೆ? 500. ಅವಾಗ ನಾಗರ ತನಕ ಕ್ಲಾಸ್ ಮಾಡ್ತಾರೋ ಮಾಡಲ್ವ? ಮಾಡ್ತೀವಿ. ಎಲ್ಲ ಮಾಡ್ತಾರೆ. ಯಾಕೆ? 500 ಸಂಬಳ ರೂಪಾಯಿ ಜಾಸ್ತಿ ಸಿಗ್ತದೆ 1 ಅವರ್ಗೆ. ಸಿಗ್ತಾ ಇದೆಯಲ್ಲ ಅಲ್ಲಿ, ಹೌದಾ? ಹಾಗೆ ನಿಮ್ಮ ಯೋಗ ಕರೆಕ್ಟ್ ಆಗಿದ್ದಿದ್ರೆ ವಿಕರ್ಮ ವಿನಾಶ ಆಗತ್ತೋ ಆಗಲ್ವೋ? ಆಗುತ್ತೆ. ಸೇವೆ ಆಗ್ತಾ ಇರ್ತದೋ ಇಲ್ವೋ? ಆಗುತ್ತೆ. ಸಪ್ತ ಗುಣಗಳು ಹೊರಗಡೆ ಫ್ಲೋ ಆಗ್ತಾ ಇರ್ತದೋ ಇಲ್ವೋ? ಆಗ್ತಾ ಅದೇ. ಇರುತ್ತೆ. ಆಗುತ್ತೆ. ಆಧ್ಯಾತ್ಮಿಕ ಆತ್ಮಿಕ ಸ್ಥಿತಿಯಲ್ಲಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇರ್ತದೋ ಇಲ್ವೋ? ಆಗ್ತಾ ಇರುತ್ತೆ. ಅದು ಆಗುತ್ತೆ. ಆತ್ಮನಿಗೆ ಇಷ್ಟವಾಗತ್ತೋ ಇಲ್ವೋ? ಆಗುತ್ತೆ. ಅವಾಗ ಅದು ಮಾಡ್ಬೇಕು ಅಂತ ಅನ್ಸತ್ತೋ ಅನ್ಸಲ್ವೋ? ಅನ್ಸುತ್ತೆ. ಇವತ್ತು ಮಾಡ್ಬೇಕು ಅಂತ ಯಾಕೆ ಅನಿಸ್ತಾ ಇಲ್ಲ? ಅನುಭವ ಆಗ್ತಿಲ್ಲ. ವಿಧಿ ಅಪ್ಲೈ ಮಾಡ್ತಾ ಇಲ್ಲ. ಅಪ್ಲೈ ಮಾಡ್ತಾ ಇಲ್ಲ. ವಿಧಿಯನ್ನ ಸರಿಯಾಗಿ ಅಪ್ಲೈ ಮಾಡ್ತಾ ಇಲ್ಲ. ವಿಧಿ ಸೇ ಸಿದ್ಧಿ ಬಾಬಾ ಮುರಳಿಲಿ ಹೇಳಿದ್ದಾರೆ. ಆದ್ರೆ ವಿಧಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ನಾವೇನ್ ಮಾಡ್ತಾ ಇಲ್ಲ? ಮಾಡ್ತಾ ಇಲ್ಲ. ಅಪ್ಲೈ तार ಮಾಡ್ತಾ के ಇಲ್ಲ. बदले विस्तार में जा रहा हूँ. ಯಾವ್ದ್ರಲ್ಲಿ ವಿಸ್ತಾರ? ಅಯ್ಯೋ ನಾನು ಯಾರು ಗೊತ್ತಾ? ಯಾರೋ ಮಾಸ್ಟರ್ ಸರ್ವಶಕ್ತಿವಾನ್, ನನ್ನ ಸರ್ವಶಕ್ತಿ ಹೋಗ್ತಾ ಇದೆ, ಬರೀ ಹೇಳಿದ್ದೇ ಹೇಳಿದ್ದು ಹೇಳಿದ್ದೇ ಹೇಳಿದ್ದು, ಶಕ್ತಿ ಅನುಭವನೇ ಇಲ್ಲ ಅಲ್ವಾ? ನನಗೆ ಇಂಥ ಕಾಲೇಜಲ್ಲಿ ಲೆಕ್ಚರ್ ಪೋಸ್ಟ್ ಸಿಕ್ಕಿದೆ, ಹೇಳಿದ್ದೇ ಹೇಳಿದ್ದು, ಅಲ್ಲೋಗ್ಬಿಟ್ಟು ಪಾಠ ಮಾಡೋದೇ ಇಲ್ಲ, ವಿದ್ಯಾರ್ಥಿಗಳನ್ನ ರೆಡಿ ಮಾಡೋದೇ ಇಲ್ಲ. ಹೇಗೆ ಮಾಡ್ಬೇಕು ತಾನೆ ಅಲ್ವಾ? ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ರಾಜಯೋಗ, ಆ ಯೋಗದ ಅನುಭವ ನಿಮಗೆ ಪ್ರತಿ ಸೆಕೆಂಡ್ ಆಗ್ತಾ ಆಗ್ಬೇಕು. ಇರ್ತದೆ. ಯಾವಾಗ ಆಗ್ಬೇಕು ಅಂತಂದ್ರೆ ಮಕ್ಕಳೇ, ಒಂದ್ ಕಡೆ ಸಂಪಾದನೆ ಮಾಡ್ತೀರಿ, ಇನ್ನೊಂದ್ ಕಡೆ ಖರ್ಚು ಮಾಡ್ತಾ ಇರ್ತೀರ. ಸಂಪಾದನೆ ಮಾಡ್ತಿದ್ದೀರಿ, ಖರ್ಚು ಮಾಡ್ತಾ ಇದ್ರೆ ನಿಮ್ಗೆ ಅದರಲ್ಲಿ ಮಜಾ ಬರೋದಿಲ್ಲ. ಬರೋದಿಲ್ಲ. ಆದ್ಮೇಲೆ ನಿಜ ಹೇಳಿ, ನಾನು ಇವತ್ತು ನನ್ನ ವೈಯಕ್ತಿಕ ಜೀವನದಲ್ಲಿ ಜಮಾ ಜಾಸ್ತಿ ಮಾಡ್ತಿದ್ದೇನೋ ಖರ್ಚು ಜಾಸ್ತಿ ಮಾಡ್ತಾ ಇದ್ದೇನೋ? ಜಮಾ ಜಾಸ್ತಿ. ಖರ್ಚು ಜಾಸ್ತಿ ಇದೆ ಅಣ್ಣ. ಖರ್ಚು ಜಾಸ್ತಿ ಮಾಡ್ತಾ ಇದ್ದೀವಿ. ಹ್ಮ್. ಶರೀರದ ಭಾನ, ಶರೀರ ಅಂತ ಸ್ಥಿತಿ, ಸ್ತ್ರೀ ಪುರುಷ ಹೇಳುವಂತಹ ಒಂದು ದೇಹ ಅಭಿಮಾನ, ಬಾಬನ ಮಗು ಆದ್ಮೇಲೆ ಸ್ವಲ್ಪ ಜ್ಞಾನ ಹೇಳಲಿಕ್ಕೆ ಶುರು ಮಾಡ್ಬಿಟ್ರೆ ಅಹಂಕಾರ. ನಾವು ಆ ಮಾರ್ಗದಲ್ಲಿ ಮುಂದುವರಿತಾ ಇದ್ದೀವಿ ಆದ್ಮೇಲೆ, ಅದು ಜಮದ ಖಾತೆ ಕಡಿಮೆ ಇರುವಂತ ಕಾರಣದಿಂದ ಇಂಪ್ರೂವ್ಮೆಂಟ್ಸ್ ಇದ್ರೂ ಕೂಡ ಸ್ಲೋ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ ಹೊರತು ನಿಮ್ಮ ಅಕೌಂಟಿಗೆ ಭವಿಷ್ಯದ ರೂಪದಲ್ಲಿ ಎಷ್ಟು ಬೇಕೋ ಅಷ್ಟು ಸಿಗ್ತಾ ಇಲ್ಲ. ದೊಡ್ಡವರು ಆಗ್ತಾ ಆಗ್ತಾ ಹೋದ ಹಾಗೆ, ವಯಸ್ಸಾಗ್ತಾ ಹೋದಾಗ ಕಾಯಿಲೆಗೆ ದುಡ್ಡು ಬೇಕು, ಮಗಳ ಮದ್ವೆಗೆ ದುಡ್ಡು ಬೇಕು, ಮಗನ ಎಜುಕೇಶನ್ಗೆ ದುಡ್ಡು ಬೇಕು, ಅಷ್ಟಕ್ಕೆ ಬೇಕಾಗಿರುವಂತ ಸಂಪಾದನೆ ನನ್ನ ಹತ್ರ ಇವತ್ತು ಜಮಾ ಆಗ್ತಾ ಇಲ್ಲ. ಜಮಾ ಆಗ್ತಾ ಇದೆ ಎಷ್ಟೋ, 1,000 2,000 ಜಮಾ ಆಗ್ತಾ ಇದೆ. ಭವಿಷ್ಯವನ್ನು ಯೋಚನೆ ಮಾಡಿ ಎಷ್ಟು ಸಾಕಾಗತ್ತಾ? ಆಗೋದಿಲ್ಲ. ಆ ಪ್ರಮಾಣದಲ್ಲಿ ಆಗ್ತಾ ಇರದೇ ಇರುವಂತ ಕಾರಣದಿಂದ ಗಂಟೆಗಟ್ಟಲೆ ನಮ್ಗೆ ಆ ಸ್ಥಿತಿಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಾವು ತುಂಬಾ ವಿಸ್ತಾರದಲ್ಲಿ ಹೋಗ್ತಾ ಇದ್ದೀವಿ. ನಾನು ಹೆಂಗ್ ಯೋಗ ಮಾಡಿದೆ?
ಟ್ರಾಫಿಕ್ ಕಂಟ್ರೋಲೂ ಮಾಡಿದೆ, ಸ್ವದರ್ಶನ ಚಕ್ರನೂ ತಿರುಗಿಸಿದೆ, ಅದನ್ನೂ ಮಾಡಿದೆ, ಇದನ್ನು ಮಾಡಿದೆ, ಎಲ್ಲ ಮಾಡಿದೆ. ಎಲ್ಲ ಆದ್ಮೇಲೆ ಮನಸ್ಸನ್ನು ಚೆಕ್ ಮಾಡಿ, ಮನಸ್ಸು ಹಗುರವಾಗಿದೆಯಾ, ಇಲ್ಲ. ಖುಷಿಯಲ್ಲಿದೆಯಾ, ನೆಕ್ಸ್ಟ್ ಲೆವೆಲ್ಗೆ ಹೋಗಿದ್ದೀರಾ, ಅದು ನಿಮ್ಗೆ ಇಷ್ಟ ಆಗ್ತಾ ಇದೆಯಾ, ಅದನ್ನು ಬೇರೆಯವರು ಖುಷಿ ಪಟ್ಟಿದಾರಾ, ಮನೆಯಲ್ಲಿ ಸಂಬಂಧದಲ್ಲಿ ಉನ್ನತಿ ಆಗಿದ್ಯಾ, ಜನ ನಮ್ಗೆ ಗೌರವ ಕೊಡ್ತಿದಾರಾ, ಪ್ರೀತಿ ಕೊಡ್ತಾ ಇದ್ದಾರಾ, ಜಗಳ ಕಡಿಮೆ ಆಗಿದ್ಯಾ, ಮನಸ್ಸಿನಲ್ಲಿ ಕ್ಲೇಶ ಕಡಿಮೆ ಆಗಿದ್ಯಾ, ಹೊಟ್ಟೆ ಕಿಚ್ಚು ಕಡಿಮೆ ಆಗಿದ್ಯಾ, ಕಾಲು ಎಳೆಯೋದು ಕಡಿಮೆ ಮಾಡಿದೀರಾ, ಪರದರ್ಶನ ಕಡಿಮೆ ಮಾಡಿದೀರಾ, ರುಚಿ ರುಚಿ ತಿನ್ನೋದನ್ನ ಕಡಿಮೆ ಮಾಡಿದೀರಾ, ಅದನ್ನ ನೋಡ್ಬೇಕು ಇದನ್ನ ನೋಡ್ಬೇಕು ಅದು ಕಡಿಮೆ ಆಗಿದ್ಯಾ. ಪದೇ 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 ಬಾಬಾ ನೆನಪು ಮಾಡ್ಬೇಕು ಅಂತ ಬಿಟ್ಟು ಹೇಗೆ ಸರಿಯಾಗಿ ಕುಡಿಯೋರಿಗೆ ಎಳಿತಾ ಇರ್ತದಲ್ಲ ಹಂಗೆ ಎಳಿತಾ ಇರ್ತದ ಮನಸ್ಸು. ಆ ಸುಖ ಅನುಭವ ಮಾಡ್ತಾ ಇದ್ದೀರಾ, ಬೇರೆಯವ್ರು ತಿನ್ನಿಸ್ತಾ ಇದ್ದೀರಾ ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಚೆಕ್ ಮಾಡ್ಕೊಳ್ಳಿ. ಮಾಡಿ ಇಲ್ಲ ಮಾಡ್ಕೊಳ್ಳಿ. ಅಣ್ಣವ್ರೆ, ನಮ್ ಸೆಂಟರ್ ಟೀಚರೇ ಸರಿ ಇಲ್ಲ. ಮತ್ತೆ ಯಾರು ಸರಿ ಇಲ್ಲ? ನಾನ್ ಸರಿ ಸರಿ ಇಲ್ಲ. ಇಲ್ಲ. ಯೋಗೇಶ್ ಅಣ್ಣ ಸರಿ ಇಲ್ಲ. ಏನ್ ಹೇಳಿದ್ರು ಕೂಡ ಕ್ಲಾಸಲ್ಲಿ ಹೇಳ್ತಾ ಇರ್ತಾರೆ, ಕಿವಿ ಟೈಟ್ ಮಾಡ್ತಾ ಇರ್ತಾರೆ, ಸ್ಕ್ರೂ ಡ್ರೈವರ್ ಎಲ್ಲ ಹಾಕ್ಬಿಟ್ಟು. ಅವ್ರು ಸರಿನೇ ಇಲ್ಲ, ಅದಕ್ಕಾಗಿ ಇನ್ಮೇಲೆ ನಾವು ಅವ್ರ ಕ್ಲಾಸ್ ಕೇಳೋದೇ ಇಲ್ಲ. ಮೂರನೇದು ಶಿವಬಾಬಾ ಸರಿ ಇಲ್ಲ, ಯಾವಾಗ್ಲೂ ಅವ್ರು ನಮ್ ತಪ್ಪು ಹೇಳೋದೇ ಕೆಲಸ, ಅವ್ರಿಗೆ ಸರಿ ಹೇಳೋದೇ ಇಲ್ಲ. ಬಾಬಾ ನಾನ್ ಹೇಳಿದ್ ಮಾಡ್ಕೊಡೋದಿಲ್ಲ, ನಮ್ಮಪ್ಪ ಅವ್ನು ಹೇಳಿದ್ ಮಾತ್ರ ಮಾಡ್ಬೇಕು ಅಂತ ಹೇಳ್ತಾರೆ. ನಾನು ಹೇಳಿದ್ ಯಾಕೆ ಮಾಡ್ಕೊಡೋದಿಲ್ಲ, ನಾನು ಹೇಳಿದ್ ನೀನ್ ಮಾಡ್ಕೊಡ್ತಾ ಹೋಗು ಅಷ್ಟೇ. ಚಿಕ್ಕ ಮಗು ಏನ್ ಹೇಳ್ತದೆ, ನನಗೆ ಗೋಬಿ ಮಂಚೂರಿ ಬೇಕು, ಕುರ್ಕುರೆ ಬೇಕು. ಅಮ್ಮ ಏನ್ ಹೇಳ್ತದೆ, ಹಾಲು ಕುಡಿ, ಹಾಲು ಕುಡಿ. ನನ್ಗೆ ಹಾಲು ಬೇಡ, ನನಗೇನ್ ಬೇಕು, ಗೋಬಿ ಕುರ್ಕುರೆ. ಮಂಚೂರಿಯನ್ನೇ ಬೇಕು. ಹೌದು ತಾನೆ. ನಮಗೆ ಬೇಕಾದಾಗ ಬಾಬಾ ಕೇಳ್ಬೇಕೇ ಹೊರತು ಬಾಬಾ ಕೇಳಿದಾಗ ನಾವು ಕೇಳಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಬಾಬಾ ಇನ್ಮೇಲೆ ನಾನು ಯಾವ ಕಾರಣ ಕೇಳಲಿಕ್ಕೆ ರೆಡಿ ಇರೋದಿಲ್ಲ. ಬರೀ ಇದ್ರೆ ಸಾಕು. ಈ ವಿಧಿಯ ಅನುಸಾರದಲ್ಲಿ ನೀವು ಸಾಧನೆ ಮಾಡ್ತಾ ಹೋಗ್ಬೇಕು. ಮಾಡ್ತಾ ಹೋದ್ರೆ ಮಾತ್ರ ನೀವು ನಿರೀಕ್ಷಿತವಾದ ಫಲವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ. ನಾನು ಇಷ್ಟಪಡುವಂತ ರೀತಿಯಲ್ಲಿ ನೀವು ರೆಡಿ ಆಗ್ಲಿಕ್ಕೆ ಸಾಧ್ಯ. ಆವಾಗ ಮಾತ್ರ ಭವಿಷ್ಯದಲ್ಲಿ ನಿಮ್ಮನ್ನ ಪ್ರಪಂಚದ ಎದುರುಗಡೆಗೆ ನಾನು ಪ್ರತ್ಯಕ್ಷ ಮಾಡಿಸ್ತೇನೆ, ನಿಮ್ಮನ್ನ ಸಾಕ್ಷಾತ್ಕಾರ ಪಾತ್ರಕ್ಕೆ ಉಪಯೋಗ ಮಾಡ್ತೇನೆ. ಲಕ್ಷಾಂತರ ಜನರು ನಿಮ್ಮ ಎದುರುಗಡೆ ಬರುವಾಗ ನೋಡ್ಕೊಳ್ತೇನೆ, ಜನ ನಿಮ್ಮನ್ನ ನಮಸ್ಕಾರ ಮಾಡುವಾಗ ನಾನು ನೋಡ್ಕೊಳ್ತೇನೆ. ಅದು ಈಗ ನೀವು ನನ್ನ ಮಾತನ್ನ ಕೇಳಿದರೆ ಮಾತ್ರ. ಮುಂದೆ ಯಾರೋ ಆ ಪೋಸ್ಟ್ ಅಲ್ಲಿ ಬಂದಾಗ ಅವರನ್ನು ಯಾಕೆ ಇಟ್ಟಿದ್ದೀರಿ, ನನ್ನನ್ನು ಯಾಕೆ ಇಡ್ಲಿಲ್ಲ ಅಂತ ನನಗ ಬ್ಲೇಮ್ ಮಾಡಬೇಡಿ. ಯಾಕಂದ್ರೆ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಜ್ಞಾನವನ್ನ ನಾನು ಏನು ಹೇಳ್ತಾ ಇಲ್ಲ, ಎಲ್ಲರಿಗೂ ಹೇಳ್ತಾ ಇರೋದು ಒಂದೇ ಮುರಳಿ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಕಾರ್ಯದಲ್ಲಿ ತಂದ್ರೆ ಮಾತ್ರ ಆ ಪೋಸ್ಟಿಗೆ ನೀವೇನಾಗ್ತೀರಿ, ಯೋಗ್ಯರಾಗ್ತೀರಿ. ಅದಕ್ಕಾಗಿ ಸೀರಿಯಸ್ ಆಗಿ ನಿಮ್ಮನ್ನ ನೀವು ಒಬ್ಬರೇ ಕೂತ್ಕೊಂಡು ಆತ್ಮೀಯ ಯೋಚನೆ ಮಾಡಿ, ಬಾಬಾ ಹೇಳಿರುವಂತ ರೀತಿಯಲ್ಲಿ ಯಾವುದೇ ಸಾಧನದ ಆಧಾರ ಇಲ್ಲದೇನೆ ನಿರಾಧಾರನಾಗಿ ಕೇವಲ ಬಿಂದುವಲ್ಲಿ ಮಾತ್ರ ನಾನು ಸ್ಥಿತನಾಗಿ, ನಾನು ಬಾಬಾ ಬಿಟ್ಟರೆ ಬೇರೆ ಏನು ಇಲ್ಲದೆ ಇರುವಂತ ರೀತಿಯಲ್ಲಿ ನನ್ನ ಅಕೌಂಟ್ ಅಲ್ಲಿ ತುಂಬಾ ಸ್ಪೀಡ್ ಆಗಿ ಜಮಾದ ಖಾತೆ ಏನಾಗ್ತಾ ಇದೆ, ಹೆಚ್ಚಿಗೆ ಆಗ್ತಾ ಇದೆಯಾ ಅಂತ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೋಬೇಕು. ಈಗ ಹೇಳಿ ಬಾಬನಿಗೆ ಕಾರಣ ಹೇಳಿ ನೋಡೋಣ. ಈ ಕಾರಣದಿಂದ ನಾನು ಬಾಬಾ ನೆನ್ಪು ಮಾಡ್ಲಿಕ್ಕೆ ಆಗೋದಿಲ್ಲ, ಇವಾಗ ಹೇಳಿ ನೋಡೋಣ, ಹೇಳ್ರಿ. ಕಾರಣ ಬರೋದಿಲ್ಲ ಅಣ್ಣ. ಸೆಕೆಂಡ್ ಅಲ್ಲಿ ಎಲ್ಲಾರು ನೆನ್ಪ್ ಮಾಡ್ಬೋದಲ್ಲ. ಮಾಡ್ಬೋದು ತಾನೆ. ಹಾ. ಆದ್ರೆ ನಾವು ಕಾರಣ ಯಾಕೆ ಹೇಳ್ಕೊಡ್ತೀವಿ, ಮಧ್ಯದಲ್ಲಿ ಒಂದು ಆಧಾರ ಇಟ್ಕೊಂಡಿದೀವಿ, ಅದಕ್ಕಾಗಿ ಕಾರಣ ಹೇಳ್ತಾ ಇದ್ದೀವಿ. ಸಾಧನದ ಆಧಾರದಲ್ಲಿ ನಮ್ಮ ರಾಜಯೋಗ ಇದೆ, ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಕಾರಣ ಹೇಳ್ತೇವೆ. ಅದಕ್ಕೆ ಬಾಬಾ ಹೇಳ್ತಾರೆ, ದಿನದಿಂದ ದಿನಕ್ಕೆ ನಿರಾಧಾರ ಮತ್ತು ವಿಸ್ತಾರ ಅಲ್ಲ, ಯಾವುದು ಸಾರ. ಯಾವುದು ಸಾರ? ಬಿಂದು. ಬಾಬಾನ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟೆ, ನಿಮ್ ವಿಷಯ ಮುಗೀತ್. ಮುಂದಿನ ಕೆಲ್ಸ ಕರ್ಮ ವಿನಾಶ ಮಾಡ್ತಾರೋ, ಪಾಲನೆ ಕೊಡ್ತಾರೋ, ಶಕ್ತಿ ಕೊಡ್ತಾರೋ, ಸೇವೆ ಮಾಡ್ತಾರೋ, ಬಿಯದಲ್ಲಿ ಕೊಡ್ತಾರೋ, ಮುರುಲೋಕ ಕೊಡ್ತಾರೋ, ಸರ್ವಶಕ್ತಿ ಕೊಡ್ತಾರೋ, ವಿಶ್ವ ಕಲ್ಯಾಣ ಮಾಡ್ತಾರೋ, ಯಾರಿಗೆ ಸಂಬಂಧಪಟ್ಟಿದ್ದು? ಏನು ಉಪಯೋಗ ಮಾಡ್ತಿದಾರೋ ಇಲ್ವೋ ಆ ಸುಖವನ್ನ ಮಾತ್ರ ಅನುಭವ ಮಾಡಿ ಸ್ಪಷ್ಟವಾಗಿ ನೀವು ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಪವರ್ಫುಲ್ ಯೋಗ ನಿಮ್ಮ ಜೀವನದಲ್ಲಿ ಎಷ್ಟು ಸಮಯ ಇರತ್ತೆ, ಅದಿದ್ರೆ ಖಂಡಿತವಾಗ್ಲೂ ಹೇಳ್ತೇನೆ, ನಿಮಗೆ ಹಾಡು ಡಿಸ್ಟರ್ಬ್ ಆಗತ್ತೆ, ನಿಮ್ಮ ಉಸಿರು ನಿಮ್ಗೆ ಡಿಸ್ಟರ್ಬ್ ಆಗತ್ತೆ, ನಾಲ್ಗೆಯಿಂದ ಎಂಜಲು ನುಂಗೋದು ನಿಮ್ಗೆ ಡಿಸ್ಟರ್ಬೆನ್ಸ್ ಆಗತ್ತೆ, ಬಾಯಲ್ಲಿ ಎಂಜಲ್ ನುಂಗ್ತಿರಲ್ಲ ಅದು ನಿಮ್ಗೆ ಡಿಸ್ಟರ್ಬೆನ್ಸ್ ಆಗತ್ತೆ. ಇನ್ನೂ ನಿಮ್ಗೆ ಹಾಡಬೇಕು, ಕಾಮೆಂಟ್ರಿ ಬೇಕು ಅಂತಂದ್ರೆ ಈ ಲೆವೆಲ್ ಅಲ್ಲಿ ಇನ್ನೂ ನೀವು
ತಲುಪಿಲ್ಲ. ಇನ್ನೂ ನಿಮ್ಮ ಮನಸ್ಸು ಬುದ್ಧಿ ಈ ಲೌಕಿಕ ಪ್ರಪಂಚದ ಕಡೆಗೆ ಇದೆ. ಅದರ ಆಧಾರದಲ್ಲಿ ನಿಮ್ಮ ರಾಜಯೋಗ ನಡೀತಾ ಇದೆ. ಅದನ್ನೇ ಯಥಾರ್ಥ ರಾಜಯೋಗ ಅಂತ ನೀವು ತಿಳ್ಕೊಬಿಡ್ತೀವಿ. ಹಾಗಿದೆ ಬಾಬಾ ಮಕ್ಕಳ ಪ್ರಶ್ನೆ. ಹಾಗಿದೆ ಇದನ್ನೆಲ್ಲ ನೀನು ಯಾಕೆ ಕೇಳಿರೋದು? ಯಾಕಂದ್ರೆ ಆರಂಭದಲ್ಲಿ ಬೇಕಾಗ್ತದೆ. ಮಗು ತನ್ನ ಕಾಲ ಮೇಲೆ ನಿಂತ್ಕೊಳ್ಳೋದಿಲ್ಲ, ಅಮ್ಮ ಕೈ ಹಿಡ್ಕೊಳ್ಬೇಕು, ಗೋಡೆ ಬೇಕು, ಕೋಲ್ ಬೇಕು. ಹಾಗಾದ್ರೆ ಜೀವನ ಪೂರ್ತಿ ಕೋಲ್ ಹಿಡ್ಕೊಂಡೇ ಹೋಗ್ಲಿಕ್ಕೆ ಆಗತ್ತಾ? ಇಲ್ಲ. ಇಲ್ಲವಲ್ಲ. ನಿಮ್ ಕಾಲ ಮೇಲೆ ನೀವು ನಿಂತ್ಕೊಳ್ಬೇಕಲ್ವಾ? ಆರಂಭದಲ್ಲಿ ಸಾಧನದ ಆಧಾರದಲ್ಲಿ ಹೋಗಿ ಮುಂದೆ ಹೋಗ್ತಾ 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 ಸಾಧನ ಏನ್ ಮಾಡ್ಬೇಕು? ಇಲ್ಲ ಸರ್. ತೆಗೆದ್ಬಿಡ್ಬೇಕು. ಯಾವ ಸಾಧನ ಬೇಕು? ಮನ ಬುದ್ಧಿ ಕೇವಲ ಮಾತ್ರ ಬೇಕು. ಸೂಕ್ಷ್ಮ ಕರ್ಮೇಂದ್ರಿಯಗಳು ಮಾತ್ರ ಬೇಕು. ಯಾಕಂದ್ರೆ ರಾಜಯೋಗ ಪೂರ್ತಿ ನಿರಾಕಾರನೋ ಸಾಕಾರನೋ? ನಿರಾಕಾರ. ಆವಾಗ ನಿರಾಕಾರ ಮಾತ್ರ ಬೇಕು. ನಿರಾಕಾರ ಆತ್ಮ, ನಿರಾಕಾರ ಮನಸ್ಸಿನಿಂದ, ನಿರಾಕಾರ ಪರಮಾತ್ಮನಲ್ಲಿ ಮನಸ್ಸಿಟ್ಟು, ನಿರಾಕಾರ ಪರಮಧಾಮದಲ್ಲಿ ನಿರಾಕಾರ ಬುದ್ಧಿಯಿಂದ ನಿರಾಕಾರ ಸಪ್ತ ಗುಣಗಳ ಅನುಭವ ಮಾಡೋದು. ಇದು ಪೂರ್ತಿ ನಿರಾಕಾರ. ಇದಕ್ಕೆ ಸಾಕಾರಕ್ಕೆ ಸ್ಥೂಲ ಪ್ರಪಂಚಕ್ಕೂ ಏನ್ ಸಂಬಂಧ ಇದೆ? ಸಂಬಂಧನೇ ಇಲ್ಲ ಅಣ್ಣ. ಸ್ಕೂಲಿಗೆ ಹೋಗ್ಬಿಟ್ಟು ಪಾಠ ಮಾಡ್ಲಿಕ್ಕೆ ನಿಮ್ ಲೌಕಿಕ ಮನೆ ಏನಾದ್ರು ಸಂಬಂಧ ಇದೆಯಾ? ಇಲ್ಲ. ಪತಿ ಮಕ್ಕಳ ಏನಾದ್ರು ಸಂಬಂಧ ಇದೆಯಾ? ಇಲ್ಲ. ವಾಚು ಮೊಬೈಲ್ ಬಟ್ಟೆ ಏನಾದ್ರು ಸಂಬಂಧ ಇದೆಯಾ? ಇಲ್ಲವಲ್ಲ. ಹ್ಮ್. ಸ್ಕೂಲೇ ಬೇರೆ, ಮನೇನೆ ಮನೇನೆ ಮನೆನೇ ಬೇರೆ. ಅಂದ್ಮೇಲೆ ಇದಕ್ಕೆ ಡ್ರಾಮಾಕ್ಕೂ ಇದಕ್ಕೂ ಏನಾದ್ರು ಸಂಬಂಧ ಇದೆಯಾ? ಇಲ್ಲ. ಯಾವುದೇ ಸಂಬಂಧ ಇಲ್ಲ. ಮತ್ತೆ ಯಾಕೆ ಡ್ರಾಮಾ ತರ್ತಾ ಇದ್ದೀರಿ? ಸ್ಥೂಲ ಪ್ರಪಂಚಕ್ಕೆ ಯಾಕೆ ಬರ್ತಾ ಇದ್ದೀರಿ? ವಿಧಿ ಗೊತ್ತಿಲ್ಲದೆ ಇರೋ ಕಾರಣ. ಅಲ್ವಾ? ಕೆಲವೊಂದ್ಸಲ ಕೇಳಿದಾಗ ನಮ್ಗೆ ಏನ್ ಅನ್ಸುತ್ತೆ ಗೊತ್ತಾ? ನನ್ ಕೈ ತಗೊಂಡು ನನ್ ಕೆನೆಗೆ ನಾನೇ ಹೊಡ್ಕೊಳ್ಳ ಅಂತ ಅನ್ಸುತ್ತೆ. ಅನ್ಸತ್ತೋ ಅನ್ಸಲ್ವಾ? ಹೌದಲ್ವಾ? ಇಷ್ಟು ಕ್ಲಿಯರ್ ಆಗಿದೆ. ಅದು ನಮ್ಗೆ ಈ ಮಂದ ಬುದ್ಧಿಯವ್ರಿಗೆ ಯಾಕಪ್ಪ ಅರ್ಥ ಆಗ್ಲಿಲ್ಲ? ಎಷ್ಟು ಸಮಯದಿಂದ ಬಾಬಾ ಹೇಳ್ತಿದ್ದಾರೆ, तीन बिंदु लगाओ, तीन बिंदु लगाओ, तीन बिंदु लगाओ. इसके पहले भी मैंने बहुत बार कहा है. ಮುರಳಿ ಹೇಳಿದಾರೆ ಬಾಬಾ, ಬೇಕಾದಷ್ಟು ಸಲ ಹೇಳಿದ್ದೇನೆ ನಾನು. ಜಮಾ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಂತೆ? 3 ಬಿಂದು ಯಾವ್ದು? ಇರ್ಬೇಕು. ಆತ್ಮ ಬಿಂದು, ಅದು ಬಾಬಾ ಬಿಂದು, ಬಿಂದು, ಬಿಂದು. ನಾಮ. ರಾಮ ಬಿಂದು. ಅಂದ್ರೆ ನೀವು ಆತ್ಮ ನಿಮ್ಮ ಮನಸ್ಸನ್ನು ಪರಮಾತ್ಮನಲ್ಲಿ ಇಟ್ಟು ನಿಮ್ ಕೆಲಸ ಮುಗೀತು. ಮುಗೀತು. ಡ್ರಾಮದಲ್ಲಿ ಏನ್ ನಡೀತಾ ಇದೆ, ನಾಟಕದಲ್ಲಿ ಏನ್ ನಡೀತಾ ಇದೆ, ಹಿಂದೆ ಏನ್ ನಡೆದಿತ್ತು, ಇವತ್ತೇನ್ ನಡೀತದೆ, ಭವಿಷ್ಯದಲ್ಲಿ ಏನಾಗ್ತದೆ, ಅದಕ್ಕೂ ನಿಮ್ಗೂ ಏನೂ ಸಂಬಂಧ ಇಲ್ಲ. ಯಾವಾಗ? ಬಿಲ್ಲಿ ಇಟ್ಟಾಗ. ಯೋಗದ ಕರ್ಮ ಮುಗಿಸುವವರೆಗೆ ಮಾತ್ರ. ಅದು ಮುಗಿದ ಮೇಲೆ ಎಲ್ಲ ಇದೆ. ಅದು ಮುಗಿದ ಮೇಲೆ ಎಲ್ಲ ಇದೆ. ನಾವು ರಾಜಯೋಗ ಮುಗಿಸಿದ ಮೇಲೆ, ಈಗ ಸ್ಕೂಲಿಂದ ಪಾಠ ಮುಗಿಸಿ ಹೊರಗಡೆ ಬಂದ ಮೇಲೆ ಅವಾಗ ಪತಿ ಮಕ್ಕಳು ಮೊಮ್ಮಕ್ಕಳು ಅಡಿಗೆ ತಿಂಡಿ ಊಟ ಎಲ್ಲ ಇದೆ, ಹಬ್ಬ ಹರಿದಿನ ಎಲ್ಲ ಇದೆ. ಅದು ಸ್ಕೂಲಲ್ಲಿ ಮಾತ್ರ ಅದು ಇರಕೂಡದು. ಹೌದಾ? ಅರ್ಥ ಆಗ್ತಿದೆ ಇವಾಗೇನು ಅಂತ? ದಯವಿಟ್ಟು ಗೊತ್ತಾಯ್ತು. serious ಆಗಿ ಯೋಚನೆ ಮಾಡಿ, ಮನನ ಚಿಂತನೆ ಮಾಡಿ, ಕಾರ್ಯದಲ್ಲಿ ತನ್ನಿ. ಆವಾಗ ಮಾತ್ರ ನಾವು ಮುಂದುವರಿಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಬಾಬಾ ಅವ್ರ ಪಾಡಿಗೆ ಅವ್ರ ಮುರಳಿ ನುಡಿಸ್ತಾನೆ ಇರ್ತಾರೆ, ನಮ್ಮ ಪಾಡಿಗೆ ನಮ್ಗೆ ಬೇಕಾದಾಗ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಈಶ್ವರಿ ಜೀವನ ನಿಮ್ಗೆ ಸುಖಮಯ ಅನ್ಸೋದಿಲ್ಲ. ಆಗೋದಿಲ್ಲ. ಓಕೆ? ಅಚ್ಚಾ. ಓಂ ಶಾಂತಿ.